ಭಾರತ ಮುಸ್ಲಿಂ ರಾಷ್ಟ್ರವಾಗುವುದು ನನಗೆ ಬೇಕಾಗಿಲ್ಲ. ಭಾರತ ಸೌಹಾರ್ದ ರಾಷ್ಟ್ರವಾಗಿರಲಿ. ಭಾರತ ದೇಶ ಭಾರತವಾಗಿಯೇ ಉಳಿಯಲಿ ಎಂದು ಹಿರಿಯ ಪತ್ರಕರ್ತ ಬಿಎಂ ಹನೀಫ್ ಅಭಿಪ್ರಾಯಪಟ್ಟರು. ಫೆಬ್ರವರಿ 22ರಂದು ಎಂಜಿ ಹೆಗಡೆಯವರ ಭಾರತ ಮುಸ್ಲಿಂ ರಾಷ್ಟ್ರವಾಗುವುದೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ನನಗೆ ಮತ್ತು ನನ್ನಂಥವರಿಗೆ ಭಾರತ ಮುಸ್ಲಿಂ ರಾಷ್ಟ್ರ ಆಗುವುದು ಬೇಕಾಗಿಲ್ಲ. ಬಹಳ ಸ್ಪಷ್ಟವಾಗಿದೆ. ಯಾಕೆಂತ ಹೇಳಿದರೆ ಅಂಬೇಡ್ಕರ್ ಅವರು ಅವರ ಸಹಚರರೆಲ್ಲ ಸೇರಿ ರೂಪಿಸಿರುವಂಥ ಸಂವಿಧಾನ ಬಹಳ ಚೆನ್ನಾಗಿದೆ. ಭಾರತ ಒಂದು ಬಹಳ ಅದ್ಭುತವಾದಂತಹ ಎಲ್ಲ ರೀತಿಯ ಹೂಗಳನ್ನು ಹೊಂದಿರುವಂತಹ ಒಂದು ಹೂದೋಟದ ಥರ ಭಾಳ ಚೆನ್ನಾಗಿ ಭಾವೈಕ್ಯದಿಂದ ಮತ್ತು ಒಂದು ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಒಂದು ಮಾಡೆಲ್ನಲ್ಲಿ ನಾವು ಬದುಕ್ತಾ ಇದ್ದೇವೆ. ನಾವು ಈ ರಾಷ್ಟ್ರ, ಇದರ ಪ್ರಿಯಾಂಬಲ್ ಬಹಳ ಚೆನ್ನಾಗಿದೆ. ಇದರ ಪ್ರಕಾರ ನಾವು ಬದುಕಿದರೆ ಸಾಕು. ಆಮೇಲೆ ನೀವು RSSನವರೇ ಈಗ ಸಂಘ ಪರಿವಾರದ ಗೆಳೆಯರೇ ಇಲ್ಲ ಭಾರತ ಮುಸ್ಲಿಂ ರಾಷ್ಟ್ರ ಆಗ್ತದೆ ಅಂತ ಹೇಳಿದರೆ ನನಗೆ ಭಯ ಆಗ್ತದೆ. ನನಗೆ ಯಾಕೆಂದರೆ ಪಕ್ಕದ ಪಾಕಿಸ್ತಾನ, ಅದರಾಚೆ ಬಾಂಗ್ಲಾದೇಶ, ಅದರಾಚೆ ಅಫ್ಘಾನಿಸ್ತಾನ, ಯಾರಿಗೆ ಬೇಕ್ರಿ ಈ ಗೋಳು? ಇಲ್ಲಿ ನೆಮ್ಮದಿಯಾಗಿದ್ದೀವಿ ಇಲ್ಲಿ ಅಲ್ವಾ? ಇನ್ನು ನಾವು ಪಾಕಿಸ್ತಾನ ಆಗಿ, ನಾವು ಬಾಂಗ್ಲಾದೇಶ ಆಗಿ, ನಾವು ಅಫ್ಘಾನಿಸ್ತಾನ ಆಗಿ ಇದ್ದವರೆಲ್ಲ ಹೊಡೆದಾಡ್ಕೊಂಡು ಸತ್ತು ಅಲ್ಲಿ ಸರ್ಕಾರನೇ ಇಲ್ದಿರೋ ಹಂಗಾಗಿ, ಯಾರು ಪ್ರಧಾನಿ ಯಾರು ಅಧ್ಯಕ್ಷ ಒಂದೂ ಗೊತ್ತಿಲ್ಲದಿದ್ದಂಗಾಗಿ, ಆಮೇಲೆ ಬಡತನದ ತೀವ್ರ ಬಡತನ, ಆಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಪರಿಸ್ಥಿತಿ, ಇದೆಲ್ಲ ಇರೋವಾಗ ಮೊದಲನೇದಾಗಿ ಮೋಹನ್ ಭಾಗವತರಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ನಮಗೆ ಭಾರತ ಪಾಕಿಸ್ತಾನ ಆಗೋದಾಗಲಿ ಭಾರತ ಇಸ್ಲಾಂ ರಾಷ್ಟ್ರ ಆಗೋದಾಗಲಿ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲೂ ಇವತ್ತು ಮುಸ್ಲಿಂ ರಾಷ್ಟ್ರ ಅನ್ನುವಂಥ ಒಂದು ಒಳ್ಳೆಯ ರೋಲ್ ಮಾಡೆಲ್ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಭಾಳ ಮಂದಿ ಹೇಳ್ಬೋದು ದುಬೈ ಇಲ್ವಾ, ಸೌದಿ ಅರೇಬಿಯಾ ಇಲ್ವಾ? ದೇ ಆರ್ ಆಲ್ಸೋ ನಾಟ್ ರೋಲ್ ಮಾಡೆಲ್. ಇಸ್ಲಾಂನಲ್ಲಿ ರಾಜಪ್ರಭುತ್ವ ಇಲ್ಲ. ಇಸ್ಲಾಮಿನಲ್ಲಿ ಯಾರು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾದಂತಹ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಅವರು ಮೊಹಮ್ಮದ್ ಪೈಗಂಬರ್ ಅವರಂತ ಅವರು ಖಲೀಫಾ ಆಗ್ತಾ ಬಂದಿದ್ದವರು, ಆಡಳಿತ ನಡೆಸ್ತಾ ಬಂದಿದ್ದು. ಯಾರು ಈ ಥರದ ರಾಜಪ್ರಭುತ್ವ, ನನ್ನ ಚಿಕ್ಕಪ್ಪ ನನ್ನ ದೊಡ್ಡಪ್ಪ ನನ್ನ ಮಕ್ಕಳು ಅವರು ಇವರು ಎಲ್ಲ ಗವರ್ನರ್ಗಳು, ಈ ಥರದ ವ್ಯವಸ್ಥೆ ಇಲ್ಲ. ಹಾಗಾಗಿ ರೋಲ್ ಮಾಡೆಲ್ ಅನ್ನೋದು ಜಗತ್ತಿನಲ್ಲಿ ಯಾವುದೇ ಮುಸ್ಲಿಂ ರಾಷ್ಟ್ರ ರೋಲ್ ಮಾಡೆಲ್ ಆಗಿಲ್ಲ. ಮುಸ್ಲಿಂ ರಾಷ್ಟ್ರ ಇಲ್ಲ ಜಗತ್ತಿನಲ್ಲಿ ಯಾವುದು. ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ನಾವಿದು. ಹಾಗಾಗಿ ಭಾಗವತರಿಗೆ ನಾನು ಹೇಳೋದು, ನಮಗೆ ಈ ದೇಶ ಮುಸ್ಲಿಂ ರಾಷ್ಟ್ರ ಆಗೋದು ಇಷ್ಟ ಇಲ್ಲ. ಎರಡನೇದು, ಭಾಗವತರ ಇನ್ನೊಂದು ಸಮಸ್ಯೆ ಇದೆ. ನನಗೆ ಕೆಲವು ಸಲ ಡೌಟ್ ಆಗುತ್ತೆ, ಇವರೇನು ಸಂಘ ಪರಿವಾರದವರು ನಮಗೆ ಸವಾಲಾಗ್ತಾ ಇದ್ದಾರಾ ಅಥವಾ ಅಂಗಲಾಯಿಸ್ತಾ ಇದ್ದಾರಾ? ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತಾರೆ ಮಾಡಿ ಅಂತ ಹೇಳಿದ್ರೆ ಒಂದು ಗೊತ್ತಾಗ್ತಾ ಇಲ್ಲ. ಅಂದ ನೀವು ಮಾಡಿ ಅಂತ ಸವಾಲಾಗ್ತಾ ಇದ್ದಾರಾ ಅಥವಾ ಅಂಗಲಾಯಿಸ್ತಾ ಇದ್ದಾರಾ ಮಾಡಿ ಅಂತ? ಯಾಕೆಂದರೆ ಅದಕ್ಕೆ ಬರ್ತೀನಿ ಅನ್ನೋದಕ್ಕೆ ಆಮೇಲೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಸಂಘ ಮಿತ್ರರಿಗೆ, ನಮ್ಮಿಂದ ಸಾಧ್ಯ ಇಲ್ಲ ಕಂಡ್ರೆ. ನನ್ನ ಅತ್ತೆ 6 ಹೆತ್ತಿದ್ರು, ನನ್ನ ತಂದೆ ನನ್ನ ತಾಯಿ 5 ಹೆತ್ತಿದ್ರು, ನನ್ನ ಹೆಂಡತಿ 2 ಹೆತ್ತಿದ್ದಾಳೆ. ಅದು ಆ ಕಾಲದಿಂದ ಬಂದಿರೋದು. ರೇಷ್ಮೆ ಅವರು ಹೇಳಿದ್ರಲ್ಲ, ರೇಷ್ಮೆ ಅವರು ಭಾಳ ಇಂಟ್ರೆಸ್ಟಿಂಗ್ ಏನಂತ ಹೇಳಿದರೆ, 6ನೇ ಹೆರಿಗೆ ಆದ ನಂತರ ನನ್ನ ಅತ್ತೆ, ಅದು ಯಾವುದೋ ಒಂದು ಕುಗ್ರಾಮ ಅದು, ನನ್ನ ಅತ್ತೆ ಗಂಡನ ಜೊತೆ ಜಗಳ ಮಾಡ್ತಾರೆ. ಇನ್ನು ಹೆರ್ಲಿಕ್ಕೆ ಸಾಧ್ಯ ಇಲ್ಲ ಕಂಡ್ರೆ, ನೀವು ಭಾಳ ಚೆನ್ನಾಗಿದೆ, ಬೆಳಿಗ್ಗೆ ಎದ್ದು ಹೋಗ್ತೀರಿ, ರಾತ್ರಿ ಬರ್ತೀರಿ, ಉದ್ಯೋಗ ಮಾಡ್ಕೊಂಡೆಲ್ಲ ಇರ್ತೀರಿ, ನಿಮ್ಗೆ ಭಾಳ ತಮಾಷೆ ಆಗಿದೆ ನಿಮಗೆ ಗಂಡಸರಿಗೆ, ನಿಮಗೆ ಏನು ಇರೋದು ಸುಲಭ ಇದೆಯಾ? ನಾನು ನಿಮ್ಮ ಮಾತು ಕೇಳಲ್ಲ, ನಾನು ಹೋಗಿ ಆಪ್ರೇಷನ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಆಪ್ರೇಷನ್ ಮಾಡ್ಕೊಂಬಂದ್ರಿ. ಯಾವಾಗ? 58 ವರ್ಷದ ಹಿಂದೆ. ನೀವು ಇತ್ತೀಚೆಗೆ ಹೇಳ್ತೀರಲ್ಲ ನೀವು, ಇದೇ ಇದು. ಹೆಣ್ಮಕ್ಳು ಅವರ ಕುಟುಂಬವನ್ನು ಹೇಗೆ ನಡೆಸಬೇಕು ಅನ್ನೋದು ಎಲ್ಲ ಧರ್ಮಗಳಲ್ಲಿಯೂ ಹೆಣ್ಮಕ್ಳಿಗೆ ಗೊತ್ತಿದೆ. ಹೆಣ್ಮಕ್ಳಿಗೆ ರಾಜ್ಯ ಕೊಟ್ಟರೆ ನಾವು ಸುಭಿಕ್ಷವಾಗಿರ್ತೀವಿ. ನಾವು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ, ನಾವು ಯಾವ ಪಕ್ಷದವರು ಬಿಡ್ತಾ ಇಲ್ಲ ನಾವು ಹೆಣ್ಮಕ್ಳಿಗೆ ರಾಜ್ಯ ಆಳೋದಕ್ಕೆ. ಹಾಗಾಗಿ ಭಾಗವತರಿಗೆ ನಾನು ಹೇಳೋದು, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಮಗೆ ಹೀಗೆಲ್ಲ ಹೆರಿಗೆ ಮಾಡಿ ಈ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡಲಿಕ್ಕೆ ಆಗಲ್ಲ. ಅದಕ್ಕೊಂದು ಲಿಮಿಟೇಷನ್ ಇದೆ. ಸುಮ್ಮನೆ ನೀವು ಮಾಡಿ ಅಂತ ಮತ್ತೆ ಪ್ರತಿದಿನ ಮಾತಾಡಿದರೆ ನನಗೆ ತೊಂದರೆ ಆಗುತ್ತೆ. ನಮ್ಮ ಹೆಣ್ಮಕ್ಳು ಕಷ್ಟಪಡ್ತಾರೆ. ಆಮೇಲೆ ಷಷ್ಠಿಯ ನಿಯಮದಲ್ಲೂ ಕೂಡ ಅದು ಸಾಧ್ಯ ಇಲ್ಲ. ಅದು 9 ತಿಂಗಳಾಗಬೇಕಾ ಇರೋದಕ್ಕೆ. ನೀವು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಪ್ಪ? ಅದು ಯಾವುದು ಅಂಕಗಣಿತನೋ ಬೀಜಗಣಿತನೋ ಯಾವ ಗಣಿತ? ಒಂದು ಗೊತ್ತಾಗಲ್ಲ. ಆಮೇಲೆ 3ನೇ ಪಾಯಿಂಟ್ ಏನಂತ ಹೇಳಿದರೆ, ಅನುಭವ ಇದ್ದು ಮಾತಾಡಬೇಕು. ಈಗ ಮೊನ್ನೆ ಭಾಗವತರು ಹೇಳಿದರು 3 ಮಕ್ಕಳನ್ನ ಇರಬೇಕು, 4 ಮಕ್ಕಳನ್ನ ಇರಬೇಕು. ಅನುಭವದಿಂದ ಮಾತಾಡಬೇಕಲ್ವಾ? ಹೆಗಡೆಯವರಿಗೆ ಅನುಭವ ಇದೆ, ಅಲ್ಲಿ ಹೋಗಿ ಬಂದಿದ್ದಾರೆ RSSನಲ್ಲಿ. ಅವರ ಅನುಭವದಿಂದ ಭಾಳ ಅತ್ಯುತ್ತಮವಾದಂಥ ಭಾಷಣವನ್ನು ಇವತ್ತು ಮಾಡಿದರು. ಅವರು ಒಪ್ಪಬೇಕು. ನಾವು ಅವರ ಅನುಭವದಿಂದ ಹೇಳ್ತಾ ಇದ್ದಾರೆ, ಅದು ಸತ್ಯ ಅಂತ ಹೇಳಿ ನಮ್ಗೆ ಅನಿಸ್ತದೆ.
ನಿಮಗೆ ಗೊತ್ತೇ ಇಲ್ಲ ಕತೆ ನಿಮಗೆ. ನೀವು ನಮ್ಮ ಈಗ ನೆಕ್ಸ್ಟ್ RSS ಚೀಫ್ ಆಗುವವರು ದತ್ತಾತ್ರೇಯ ಹೊಸಬಾಳೆಯವರು, ಅವರಿಗೂ ಅನುಭವ ಇಲ್ಲ. ನನಗೆ ಗೊತ್ತಿದ್ದಾಗ ಇಬ್ಬರು ಅವಿವಾಹಿತರು. ನೀವು ಏನ್ರಿ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು? ಹೆರುವ ನೋವು ಗೊತ್ತಿಲ್ಲ ನಿಮಗೆ, ಷಷ್ಠಿಕ್ರಿಯೆ ಅನುಭವ ಇಲ್ಲ ನಿಮಗೆ. ಸುಮ್ಮನೆ ಸೃಷ್ಟಿ ಮಾಡಿ 3 ಹೇರಿ 6 ಹೇರಿ ಅಂತ ಹೇಳಿದ್ರಿ, ಏನಾದರೂ ನಗು ಬರಲ್ವ ಯಾರಿಗಾದರೂ? ಸ್ವಲ್ಪ ಗಂಭೀರವಾಗಿರ್ಬೇಕಪ್ಪ. ಒಳ್ಳೆ ಒಂದು ದೊಡ್ಡ ಸಂಘಟನೆ ಇದೆ, ಲಕ್ಷಾಂತರ ಜನ ಇದ್ದಾರೆ, ಮಾತಾಡುವಾಗ ಹಾಸ್ಯಾಸ್ಪದವಾಗಿ ಮಾತಾಡಬಾರ್ದು. ಆಮೇಲೆ ಎಷ್ಟು ವಿರೋಧ ಭಾಷದಿಂದ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾರೆ ಏನು ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡ್ತಾ ಇದ್ದಾರೆ, ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಹಿಂದೂಗಳು ಅಂತ ಹೇಳ್ತಾರೆ. ಆಮೇಲೆ ಅವರೇ ಹೇಳ್ತಾರೆ ಏನು, ನಾವು ಅಖಂಡ ಭಾರತ ಮಾಡ್ತೀವಿ, ಯಾವುದು ಪಾಕಿಸ್ತಾನ ಸೇರಿಸ್ಕೋತೀವಿ, ಅಫ್ಘಾನಿಸ್ತಾನ ಸೇರಿಸ್ಕೋತೀವಿ, ಬಾಂಗ್ಲಾದೇಶ ಮತ್ತು ಅದೇ ಆಗುತ್ತಲ್ರಿ. ಮತ್ತೆ ಅವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ನೀವು ಮಾತಾಡೋದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ ನೀವು ಅಲ್ವಾ? ಅವ್ರನ್ನೆಲ್ಲ ತಂದು ಇಲ್ಲಿ ಹಾಕಿದ್ರೆ ಮತ್ತೆ ಇಸ್ಲಾಂ ರಾಷ್ಟ್ರನೇ ಆಗಿತ್ತಲ್ವಾ? ಅಲ್ಲಿಂದ ಲಕ್ಷ ಅಂದರೆ ಒಂದು ತಲೆ ಕೂಡ ಇಲ್ಲದ ಥರ ಮಾತಾಡ್ತಾರೆ. ಆಮೇಲೆ ಈ ಮಾತುಗಳನ್ನು ನಂಬ್ಕೊಂಡಿರುವಂಥ ನಮ್ಮ ಗೆಳೆಯರಿದ್ದಾರಲ್ಲ, ಭಾಳ ಮಂದಿ ದಾರಿ ತಪ್ಪಿರೋರು ಇದ್ದಾರಲ್ಲ, ಅವ್ರ ಬಗ್ಗೆ ನಿಜಕ್ಕೂ ಹೆಗಡೆ ಅವರು ಹೇಳಿದಾಗೆ ಭಾಳ ಕರುಣೆ ಬರುತ್ತೆ. ಒಂದು ಮಾತನ್ನು ಇನ್ನೂ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಕೋಮುವಾದ ಮುಸ್ಲಿಮರಲ್ಲೂ ಕೂಡ ಇದೆ, ಹಿಂದೂಗಳಲ್ಲೂ ಇದೆ. ಕೋಮುವಾದಿಗಳು ಎರಡೂ ಕಡೆ ಇದ್ದಾರೆ. ಬಹಳ ದುಷ್ಟ ಕೋಮುವಾದಿಗಳು ಕೂಡ ಮುಸ್ಲಿಂ ಧರ್ಮದಲ್ಲಿದ್ದಾರೆ. ಅಕ್ಬರುದ್ದೀನ್ ಒವೈಸಿ ಅಂತ ಒಬ್ಬರನ್ನು ನಾನು ಉದಾಹರಣೆ ಹೇಳ್ಬೋದು ನಿಮಗೆ. ನಾವೆಲ್ಲ ನಿಂತ್ಕೊಂಡು ಸಾಲಾಗಿ ಉಚ್ಚೆ ಹೋದರೆ ನೀವೆಲ್ಲ ಆ ಕಡೆ ಹೋಗ್ಬಿಡ್ತೀವಿ ಅನ್ನುವಂಥ ಒಂದು ಅಸಹ್ಯವಾದಂತಹ ಕಮೆಂಟನ್ನು ಯಾವತ್ತು ಹೇಳಿದ್ರು ಅದನ್ನು ಕೂಡ ನಾನು ವಿರೋಧ ಮಾಡಿದ್ದೀನಿ. ಆವಾಗ ಒಂದು ವ್ಯತ್ಯಾಸ ಏನು ಅಂತ ಹೇಳಿದರೆ, ಈ ದೇಶ ಎಷ್ಟು ಸುಂದರವಾದಂತಹ ದೇಶ, ಅದ್ಭುತವಾದಂತಹ ದೇಶ ಅಂತ ಹೇಳಿದರೆ ನಾವು ಯಾರೂ ಮರಿಬಾರ್ದು, ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು. ಇಲ್ಲಿ ಹಿಂದೂಗಳೇನಾದರೂ ಕೋಮುವಾದಿಗಳಾದರೆ ಈ ದೇಶ ನಾಶ ಆಗುತ್ತೆ. ಮುಸ್ಲಿಮರು ಕೋಮುವಾದಿಗಳಾದರೆ ಮುಸ್ಲಿಂ ಸಮುದಾಯ ನಾಶ ಆಗುತ್ತೆ. ಇದು ಎಲ್ಲ ಕೋಮುಗಲಭೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು. ಆದ್ದರಿಂದ ಮುಸ್ಲಿಮರು ಹೆಚ್ಚು ಎಚ್ಚರದಿಂದ ಮತ್ತು ಹೆಚ್ಚು ತಿಳುವಳಿಕೆಯಿಂದ ಮಾತಾಡಬೇಕಾದಂತಹ ಅಗತ್ಯ ಇದೆ. ನಾವು ಹೇಳಬೇಕು ಇದನ್ನು ಸ್ಪಷ್ಟವಾಗಿ, ನಾವು ಎಲ್ಲರೂ ಹೇಳಬೇಕು. ನಾವು ಇದನ್ನು ನಮ್ಮ ಬೇಡ ಕಂಡ್ರೆ ನಮಗೆ ಮುಸ್ಲಿಂ ರಾಷ್ಟ್ರ ಬೇಡ, ನಮಗೆ ಭಾರತವನ್ನಾಗಿರೋದಕ್ಕೆ ಬಿಟ್ಬಿಡಿ. ಅಷ್ಟು ಮಾಡಿದರೆ ಅದೇ ನೀವು ಈ ದೇಶಕ್ಕೆ ಮಾಡುವಂಥ ದೊಡ್ಡ ಉಪಕಾರ ನೀವು. ಇದು ನನಗೆ ಈ ಸಂಘ ಮಿತ್ರರು ಈಗಲ್ಲ, ಭಾಳ ಹಿಂದಿನಿಂದ ನನಗೆ ಸಂಘ ಮಿತ್ರರು ಇದ್ದಾರೆ. ನಾನು SSLCನಲ್ಲಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಮೈದಾನ ಇತ್ತು, ಕವಾಯತು ನಡೀತಾ ಇತ್ತು, ಸದಾ ಮಾತ್ರ ಹೊಸಲೆ. ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಕಬಡ್ಡಿ ಆಡ್ತಾಯಿದ್ರು. ನನಗೂ ಅವ್ರ ಜೊತೆ ಸೇರ್ಕೊಳ್ಳೋದಕ್ಕೆ ಇಷ್ಟ. ನನ್ನ ಸ್ನೇಹಿತರೆ ಎಲ್ಲ ಇದ್ದರು ಅದರಲ್ಲಿ, ಕೆಲವರೆಲ್ಲ ನಾನು ನೋಡ್ತಾ ಇದ್ದೆ. ಆಮೇಲೆ ಅಲ್ಲಿ ಮೋಹನ್ ದಾಸ್ ನಾಯಕ್ ಅಂತ ಅವರು ಅದನ್ನು ಮಾಡ್ತಾಯಿದ್ರು. ಅವ್ರು ಕರೆದ್ರು ನನ್ನ, ನಾನು ಸೇರ್ಕೊಳ್ಳಕ್ಕೆ ಕೇಳಿದೆ. ನಾನು ನಿನ್ನ ಹೆಸರೇನು ಅಂತ ಕೇಳಿದ್ರು. ನಾನು ಹೆಸರು ಹೇಳಿದೆ. ಇಲ್ಲ ನೀನು ಬರಬೇಡ, ನಾಳೆಯಿಂದ ಈ ಕಡೆ ಬರಬೇಡ ಅಂತ ಹೇಳಿದರು. ಸೊ ನಾನು ಒಂದು ಸ್ವಲ್ಪ ಚಡ್ಡಿ ಹಾಕೋ ಚಾನ್ಸಸ್ ಇತ್ತು ಚಿಕ್ಕಂದಿನಲ್ಲಿ, ಬುದ್ಧಿ ಇಲ್ದಿರೋವಾಗ. ಆಮೇಲೆ ಗೋವಿಂದಾಸ್ ಕಾಲೇಜು ಹಿಂದೂ ವಿದ್ಯಾದಾಯಿನಿ ಸಂಘದ ಕಾಲೇಜು. ನಮ್ಮ ಪ್ರಾಂಶುಪಾಲರು ಬೆಳಿಗ್ಗೆ ಎದ್ದು ಕವಾಯತು ಮಾಡೋರು, ಲಾಠಿ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಕವಾಯತು ಮಾಡೋರು. ಅಲ್ಲಿ ನಾನು ಆವಾಗಲೇ ಗಲಾಟೆ ಮಾಡ್ತಾ ಇದ್ದೆ. ನಾನು ಆ ಕಾಲೇಜಿನಲ್ಲೇ ನಾನು ವಿದ್ಯಾರ್ಥಿವಾಣಿ ಗೋಡೆ ಪತ್ರಿಕೆಯ ಸಂಪಾದಕನಾಗಿ 3 ವರ್ಷ ಇದ್ದೆ. ನನ್ನೇ ಸಂಪಾದಕ ಮಾಡಿದರು. ಅದೇ ರೀತಿ ಲಾ ಕಾಲೇಜಿನಲ್ಲಿ ಕಲಿತಾ ಇರಬೇಕಾದ್ರೆ STM ಲಾ ಕಾಲೇಜಲ್ಲಿ ರವೀಂದ್ರ ಅಂತ ಒಬ್ಬರಿದ್ದರು. ಗೊತ್ತಾ ನೀವಿದ್ದಾಗಿದ್ರ? ರವೀಂದ್ರ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪಾಠ ಮಾಡೋರು, ಭಾಳ ಚೆನ್ನಾಗಿ ಪಾಠ ಮಾಡೋರು, ಚೆನ್ನಾಗಿ ಒಳ್ಳೆಯ ಲೆಕ್ಚರು. ಆರ್ಟಿಕಲ್ 10 ಆಯಿತು, ಆರ್ಟಿಕಲ್ 11 ಆಯಿತು, ಆರ್ಟಿಕಲ್ 12 ಆಯಿತು, ಆರ್ಟಿಕಲ್ 13 ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಆರ್ಟಿಕಲ್ 14. Dear friends, you do one thing. From Article 14 to Article 21, I will leave to you. You read yourself. I will go to Article 22 ಅಂದರು. ಎದ್ದು ನಿಂತ ತಕ್ಷಣ ಏನು ತಿಳ್ಕೊಂಡಿದ್ರಿ ನೀವು ಉಳಿದ ಯಾವ ಆರ್ಟಿಕಲನ್ನು ಮಾಡಬೇಕಾಗಿಲ್ಲ. ನೀವು ಮಾಡೋದು 14ರಿಂದ 21 ಮಾಡಬೇಕಾಗಿರೋದು ನೀವು. ಅದು ಆತ್ಮ, ಅದು ಭಾರತದ ಸಂವಿಧಾನದ ಆತ್ಮ. ಅದು ಹೇಗೆ ಮಾಡ್ತೀರಿ ನೀವು ಅಂತ ಹೇಳ್ಬಿಟ್ಟು ಗಲಾಟೆ ಶುರು ಮಾಡಿದ್ವಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬದಲಿಸಿದ ನಂತರ ಅವರು ಓಕೆ ಸಾರಿ ಫ್ರೆಂಡ್ಸ್, ಐ ವಿಲ್ ಟೇಕ್ ಆರ್ಟಿಕಲ್ 14 ಅಂದರು. ಅಂದರೆ ಈ ಸಂಘ ಮಿತ್ರರು ಆ ಕಾಲದಿಂದಲೂ ನಮಗೆ ಜೊತೆಯಾಗಿಯೇ ಬಂದವರದು. ಆಮೇಲೆ ಏನಾಯಿತು, ಮಂಗಳೂರಿನಲ್ಲಿ ಒಂದು ಸಲ ನಮ್ಮ ಮೌಲಾನಗಳೆಲ್ಲ ಸೇರ್ಕೊಂಡ್ಬಿಟ್ಟು ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಸಭೆ ಮಾಡಿದರು. ಅವ್ರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ, ಆದರೆ ಅವರು ಚಕ್ರವರ್ತಿ ಸೂಲಿಬೆಲೆಯವರನ್ನು ಮುಖ್ಯ ಭಾಷಣಕಾರರಾಗಿ ಕರೆದರು. ಅಲ್ಲಿ ಆ ಪುಣ್ಯಾತ್ಮ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ದ ಅಂತ ಹೇಳಿದ್ರೆ, ಇವ್ರಿಗೆ ಯಾರಿಗೂ ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಅಲ್ಲಿ ಇವರೆಲ್ಲ ಬೆಬ್ಬೆಬ್ಬೆ ಅಂತಿದ್ರು. ಅವನು ಹೇಳೋದನ್ನೆಲ್ಲ ಭಾಳ ಉದ್ದಕ್ಕೆ ಲಿಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ಹೋದ ಅವನು. ಆಮೇಲೆ ನಾನು ಫೋನ್ ಮಾಡಿದೆ ಅವರಿಗೆ, ನಮ್ಮ ಮೌಲಾನವ್ರಿಗೆ ಗೊತ್ತವರಿಗೆ, ಸಾಫಿ ಸೈದಿಯವರು, ಅದನ್ನು ಆರ್ಗನೈಸ್ ಮಾಡಿದವರು, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅವರು. ನಾನು ಚೆನ್ನಾಗಿ ಬೈದವರಿಗೆ, ಅಲ್ಲರಿ ನಿಮಗೆ
ಅವ್ರು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಆದರೆ ನೀವು ಸುಮ್ಮನೆ ಕೂತ್ಕೋಬೇಕು, ನೀವು ಅವ್ರನ್ನ ಕರಿಬಾರ್ದು. ನೀವು ಅಷ್ಟು ದೊಡ್ಡ ಸಭೆ ಮಾಡಿದ್ದೀರಿ, ಸಾವಿರಾರು ಜನ ಸೇರಿದ್ದಾರೆ ಅಲ್ಲಿ ಮಂಗಳೂರು ಟೌನ್ ಹಾಲ್ನಲ್ಲಿ, ಅಷ್ಟು ಇಂಪಾರ್ಟೆಂಟ್ ಘಟನೆ ಅದು, ನೀವು ಈ ಥರ ನೀವು ಮಾನ ಕಳೀತೀರಲ್ಲ ನೀವು ಅಂತೇಳಿ ಹೇಳಿದಾಗ, ಇಲ್ಲ ನಾವು ತಪ್ಪು ಮಾಡಿದ್ವಿ, ನಾವು ನಿಮ್ಮನ್ನು ಕರಿಬೇಕಾಗಿತ್ತು ಅಂದರು. ಈಗಲಾದರೂ ಕರೀರಿ ಅಂದೆ ನಾನು. ಇಲ್ಲ, ನಾವು ಮುಂದಿನ ವರ್ಷ ಇದರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಸಭೆ ಇಟ್ಕೋತಾ ಇದ್ದೀವಿ, ನೀವು ಮತ್ತು ಚಕ್ರವರ್ತಿ ಸೂಲಿಬೆಲೆ ಇಬ್ಬರೇ ಗೆಸ್ಟ್ ಅಂತ ಹೇಳಿದರು. ಆಯಿತು ಅಂದೆ ನಾನು. ಅದಾದಮೇಲೆ ಒಂದು ದಾಖಲೆ ಆಯ್ತದೆ, ಈಗಲೂ ವೈರಲ್ ಆಗ್ತಾ ಇದೆ ವಿಡಿಯೋ ಅದು. ಸುಮಾರು 3.5 ಗಂಟೆಗಳ ಕಾಲ ಅವತ್ತು ಸಂವಾದ ನಡೀತು. ನಾನು ಯಾಕೆ ಬ್ಯೂಟಿ ಆಫ್ ದಿ ಡೆಮೋಕ್ರಸಿ ಇದನ್ನು ಹೇಳ್ತಾ ಇರೋದು, ನಾವು ಎದುರುಗಡೆ ಕೂತ್ಕೊಂಡು ಮಾತಾಡಬೇಕು. ನಾವು ಎಲ್ಲೋ ಹಿಂದುಗಡೆ ಸುಳ್ಳುಗಳನ್ನು ಮಾತಾಡೋದ್ರ ಬದಲು, ಆಯ್ತು ಅವ್ರದ್ದು ಏನೋ ಒಂದು ವಾದ ಇದೆ, ಅವ್ರದ್ದು ಏನೋ ಒಂದು ನಂಬಿಕೆ ಇದೆ, ಮಾತಾಡೋಣ ಪರಸ್ಪರ. ಈ ದೇಶ ನಮಗೆ ಅಂಥ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದೆ. ಅಲ್ಲಿ 3 ಗಂಟೆ ವಾದ ವಿವಾದ ನಡೀತು. ಅವ್ರು ಭಾಷಣ ಮಾಡಿದ ನಂತರ ನಾನು ಭಾಷಣ ಮಾಡಿದ್ಮೇಲೆ ಅವ್ರು ಮತ್ತೆ ಎದ್ದು ನಿಂತ್ಕೊಂಡ್ರು, ಮತ್ತೆ ನಾನು ಹೋದೆ. 15-20 ನಿಮಿಷ ಅದಕ್ಕೆ ಉತ್ತರ ಕೊಡ್ತಾ ಕೊನೆಗೆ ಅವ್ರಿಗೆ ಗೊತ್ತಾಯ್ತು, ಅವರಿಗೆ ಇಲ್ಲ ನಾನು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅನ್ನೋದು ಗೊತ್ತಾಯ್ತು ಅವರಿಗೆ. ಸಮಾರಂಭ ಮುಗಿದು ಟೀ ಕುಡಿತಾ ಇರಬೇಕಾದ್ರೆ ಸೂಲಿಬೆಲೆ ನನಗೊಂದು ಮಾತು ಹೇಳಿದರು, ಹನೀಫ್ ಸರ್ ನೀವು ತುಂಬ ಓದ್ಕೊಂಡಿದ್ದೀರಿ ಅಂತ ಹೇಳಿದರು. ನಾನು ಹೇಳಿದೆ, ಇಲ್ಲೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ನೀವು ಏನೂ ಓದ್ಕೊಂಡಿಲ್ಲ, ಅದು ಸಮಸ್ಯೆ, ನಾನು ಸ್ವಲ್ಪ ಓದ್ಕೊಂಡಿರೋದು, ನೀವು ಓದ್ಕೊಂಡಿದ್ರೆ ಇದನ್ನು ಹೇಳ್ತಾ ಇರಲಿಲ್ಲ. ನೀವು ಶಿವಾಜಿ ಬಗ್ಗೆ ಹೇಳಿದ್ರಿ, ನೀವು ಶಿವಾಜಿ ಬಗ್ಗೆ ನಾನು ಹೇಳಿದಾಗ ನಿಮ್ಮ ಹತ್ರ ಉತ್ತರ ಇಲ್ಲ, ನಿಮ್ಮ ಹತ್ರ ನೀವು ಓದ್ಕೋಬೇಕು ಫಸ್ಟ್. ಇದು ಏನಾಗಿದೆ ಅಂತ ಹೇಳಿದ್ರೆ ಓದ್ಕೊಳ್ಳೋದಿಲ್ಲ. ಯಾವುದನ್ನು ಓದ್ಕೋತಾರೆ, ಅವ್ರಿಗೆ ಏನು ಒಂದಿಷ್ಟು ಕೊಟ್ಟಿರ್ತಾರೆ ಅಷ್ಟನ್ನು ಮಾತ್ರ ಓದ್ಕೋತಾರೆ. ಇಷ್ಟೊಂದು ಜ್ಞಾನ ಪರಂಪರೆ ನಮ್ಮಲ್ಲಿ, ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಗೌರವ ಇದೆ. ನಮ್ಮಲ್ಲಿರುವಷ್ಟು ಧರ್ಮಗಳು, ನಮ್ಮಲ್ಲಿರುವಷ್ಟು ತತ್ವಮೀಮಾಂಸೆಗಳು, ಜ್ಞಾನ ಮೀಮಾಂಸೆಗಳು ಬೇರೆ ಯಾವ ದೇಶಗಳಲ್ಲೂ ನಮ್ಗೆ ಕಾಣಿಸ್ಲಿಕ್ಕೆ ಸಿಗಲ್ಲ ನಮಗೆ. ಅಂಥ ಅದ್ಭುತವಾದಂಥ ಶ್ರೀಮಂತ ಜ್ಞಾನ ಪರಂಪರೆ ಇದೆ ನಮ್ಮಲ್ಲಿ, ನಾವು ಓದ್ಕೊಳ್ತಾ ಇಲ್ಲ ಅವರು. ಹಾಗಾಗಿ ಅವರು ಸಮಸ್ಯೆ. ಆಮೇಲೆ ಮಂಗಳೂರು ಲಿಟ್ ಫೆಸ್ಟ್ನವರು ಈ ವರ್ಷ ಕರೆದಿಲ್ಲ, ಕಳೆದ 3 ವರ್ಷಗಳಿಂದ ನನ್ನನ್ನು ಕರಿತಾ ಇದ್ದಾರೆ, ನೀವು ಬರಬೇಕು ಅಂತ ಹೇಳ್ಬಿಟ್ಟು. ಒಂದು ಸಲ ಹೇಳಿದರು, ನಮ್ಮ ಸ್ನೇಹಿತರು, ನನಗೆ ಭಾಳ ಸ್ನೇಹಿತರು BJPನಲ್ಲಿ RSSನಲ್ಲಿ ತುಂಬ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ತುಂಬ ಫೋನ್ ಮಾಡಿದರೆ ಅವರು ಎತ್ಕೋತಾರೆ, ನಾನು ಎತ್ಕೋತೀನಿ, ಆ ಥರದವರು. ಇಲ್ಲ, ಆರಿಫ್ ಮೊಹಮ್ಮದ್ ಖಾನ್ ಅವರು ಬರ್ತಾ ಇದ್ದಾರೆ, ನೀವು ಬರಬೇಕು ಅಂತ ಹೇಳಿ. ನಾನು ಹೇಳಿದೆ, ಒಳ್ಳೆ ಕಥೆ ಆಯ್ತಲ್ಲ, ಆರಿಫ್ ಮೊಹಮ್ಮದ್ ಖಾನ್ ಬರ್ತಾರೆ ಅಂತ ನಾನು ಯಾಕೆ ಬರಬೇಕು? ನಾನು ಬರದೇ ಇರೋದಕ್ಕೊಂದು ಕಾರಣ ಇದೆ. ನಿಮ್ಮ ಮಂಗಳೂರು ಲಿಟ್ ಫೆಸ್ಟ್ ಅನ್ನುವಂಥದ್ದು ಅದು ಸಾಹಿತ್ಯ ಸಮ್ಮೇಳನ ಅಲ್ಲ, ಅದು RSSನ ಒಂದು ಚಟುವಟಿಕೆ ಅದು. ಹಾಗಾಗಿ ನಾನು ಬಂದು ನಿಮಗೆ ಅಲ್ಲಿ ಮಾನ್ಯತೆ ಸಿಗೋದು ಬೇಕಾಗಿಲ್ಲ, ನಾನು ಬರೋದಿಲ್ಲ ನಾನು ಅಂತ ಹೇಳಿ. ಕಳೆದ ವರ್ಷ ಕರೆದರು, ಸರ್ ನೀವು ಬರಬೇಕು, ಇದೇ ಸಬ್ಜೆಕ್ಟ್, ಇಂಡಿಯನ್ ಡೆಮೋಗ್ರಫಿ ಅನ್ನುವಂಥ ಒಂದು ಸಬ್ಜೆಕ್ಟ್ ಇದೆ, ನೀವು ಮತ್ತು ಅಜಿತ್ ಹನುಮಕ್ಕನವರಿಬ್ಬರೇ ಮಾತಾಡಲಿಕ್ಕಿರೋದು, ನಿಮಗೆ 1 ಗಂಟೆ ಕೊಡ್ತೀವಿ ನಿಮಗೆ, ದಯವಿಟ್ಟು ನೀವು ಬರಬೇಕು ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ, ಅಜಿತ್ ಅವ್ರ ಹತ್ರ ಮಾತಾಡೋದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ ನನಗೆ, ನೀವೊಂದು ಕೆಲಸ ಮಾಡಿ, ನಿಮ್ಮ ಆ ಲಿಟ್ರರಿ ಫೆಸ್ಟಿವಲಿಗೆ ಬಂದು ನಾನು ಮಾನ್ಯತೆ ಕೊಡಲಿಕ್ಕೆ ತಯಾರಿಲ್ಲ, ನೀವೊಂದು ಸಪ್ರೇಟ್ ಆದಂಥ ಒಂದು ವೇದಿಕೆಯನ್ನು ಮಾಡಿದ್ದೀವಿ, ನನ್ನ ಮತ್ತು ಅವರಿಬ್ಬರನ್ನೇ ಕರೀರಿ, 1 ಅಲ್ಲ 2 ಗಂಟೆ ಮಾಡೋಣ, ಮಾತಾಡೋಣ, ನಾನು ರೆಡಿ ಇದ್ದೀನಿ. ನಾನು ಈ ಥರ ನನ್ನ ಜೊತೆಗೆ ಭಾಳ ಪ್ರೀತಿ ಇದೆ ಅವರಿಗೆ, ತುಂಬ ಪ್ರೀತಿ ಇದೆ ಅವರಿಗೆ. ಅದು ಆಗಲಿಲ್ಲ ಬಿಡಿ, ಅದು ಅವರು ಇಲ್ಲ ಹಾಗಾಗಲ್ಲ, ನಾವು ಈ ಸಮ್ಮೇಳನದಲ್ಲೇ ಮಾಡೋದು ಅಂತ ಹೇಳಿದರು. ಅವರು ಮಾಡಲಿಲ್ಲ. ಕರಾವಳಿಯ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕರಾವಳಿನಲ್ಲಿ ಕೋಮು ದ್ವೇಷ ಇಲ್ಲ, ಭಾಳ ಸ್ಪಷ್ಟವಾಗಿ ನನಗಿದು ಗೊತ್ತಿದೆ. ಮೊನ್ನೆ ಒಂದು 15 ದಿವಸದ ಹಿಂದೆ ನಮ್ಮೂರಲ್ಲಿ ಉರುಸ್ ಸಮಾರಂಭ ಇತ್ತು, ಹುಡುಗರು ಭಾಳ ಗಲಾಟೆ ಮಾಡಿದರು, ಇಲ್ಲ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮೂರಲ್ಲಿ ಇನ್ನು ಯಾರಿಗೂ ಸಿಗೋ ಚಾನ್ಸೇ ಇಲ್ಲ, ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ, ನಿಮ್ಗೊಂದು ಸನ್ಮಾನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದ್ರು. ನಾನು ಆಗಲೇ 3 ಸನ್ಮಾನ ಊರಲ್ಲಿ ಆಗಿತ್ತು, ಬರೋದಿಲ್ಲ ಅಂತ ಹೇಳಿದ್ರು, ಕೇಳಲಿಲ್ಲ. ಹೋದೆ. ಯಾಕೆ ಹೋದೆ ಅಂತ ಹೇಳಿದ್ರೆ, ಅದೇ ದಿನ ನನ್ನ ಗೆಳೆಯರಾದಂತಹ ದಿನೇಶ್ ಹೆಗಡೆ ಅವ್ರದ್ದು ಕೋಲ ಇತ್ತು ಮನೆಯಲ್ಲಿ, ಅಲ್ಲಿಗೂ ನಾನು ಹೋಗಬೇಕಾಗಿತ್ತು. ಅಂದರೆ ನಮ್ಮೂರಲ್ಲಿ ಇವತ್ತಿಗೂ ಕೂಡ ಅವ್ರು ದಿನೇಶ್ ಹೆಗಡೆ ಫೋನ್ ಮಾಡಿಬಿಟ್ಟು, ನಾನು ನಿನ್ನೆ ಉರುಸ್ ಸಮಾರಂಭಕ್ಕೆ ಹೋಗಿ ಊಟ ಮಾಡ್ಕೊಂಬಂದಿದ್ದೀನಿ, ಭಾಳ ಚೆನ್ನಾಗಿತ್ತು ಅಲ್ಲಿ ಗೀ ರೈಸ್ ಮತ್ತು ಮಟನ್ ಕರಿ, ಈಗ ನಾಳೆ ನಮ್ಮ ಕೋಲಕ್ಕೆ ನೀವು ಬರಲೇಬೇಕು, ನೀವು ಬರದೇ ಇದ್ದರೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಈ ಥರದ ಸಂಬಂಧಗಳು ಈಗಲೂ ಇದೆ ಅಲ್ಲಿ. ಯಾವ ರೀತಿಯ ಇವರೇನು ಹೇಳ್ತಾರೆ, ಬಹಳ ಬೆಂಕಿಯಲ್ಲಿದೆ, ಬಾಣಲೆಯಲ್ಲಿದೆ, ಅದು ಯಾವ ಪ್ರಯೋಗಶಾಲೆ ಕೂಡ ಯಶಸ್ವಿ ಆಗೋದಿಲ್ಲ ಅಲ್ಲಿ. ಯಾಕೆಂತ ಹೇಳಿದ್ರೆ, ಒಂದು ಚುನಾವಣೆಯ ಹಿಂದೆ ಒಂದೇ ಒಂದು ಸೀಟ್ ಗೆದ್ದಿತ್ತು BJP ದಕ್ಷಿಣ ಕನ್ನಡದಲ್ಲಲ್ವಾ, ಒಂದೇ ಒಂದು ಸೀಟು, ಉಳಿದ 7 ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿತ್ತು. ಆ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಒಂದು ಇಶ್ಯೂವನ್ನು ಕ್ರಿಯೇಟ್ ಮಾಡ್ತಾರೆ, ಅದರ ಮೇಲೆ ಗೆಲ್ತಾರೆ. ಆ ಥರದ ಒಂದು ಇಮೋಷನಲ್ ಇಶ್ಯೂವನ್ನು ಕ್ರಿಯೇಟ್ ಮಾಡೋದ್ರಿಂದ ಗೆಲ್ತಾರೆ. ಅದು ಬಿಟ್ಟರೆ ಮುಖ್ಯವಾದ ಕರಾವಳಿಯ ಸಮಸ್ಯೆ ಏನು ಅಂತ ಹೇಳಿದರೆ, ಕರಾವಳಿ ಸುಧಾಕರ್, ಇಡೀ ಕರಾವಳಿ ಬಲಿಷ್ಠ ಉತ್ತರ ಭಾರತದ ಕೈಗಾರಿಕೋದ್ಯಮಿಗಳ ಕೈಯಲ್ಲಿ, ಬಂಡವಾಳಶಾಹಿಗಳ ಕೈಯಲ್ಲಿ ಸಿಲುಕಿದೆ. ಇದರಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ಇದನ್ನು ನೀವು ಚರ್ಚೆ ಮಾಡಬಾರ್ದಲ್ವಾ? ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಇತ್ತು, ಮೊನ್ನೆ ನೋಡ್ತೀನಿ ಉದ್ದದ್ದೊಂದು ಹೆಸರು ಬಿದ್ದಿದೆ, ಯಾವುದೋ ಒಂದು ಉತ್ತರ ಭಾರತದ ಹೆಸರು ಬಿದ್ದಿದೆ.
ಮಂಗಳೂರಿನ ವಿಮಾನ ನಿಲ್ದಾಣ, ಅಲ್ಲಿ ಒಳಗಡೆ ಕಾರು ಹೋದ ತಕ್ಷಣ ಟನ್ ಅಂತ ಬರುತ್ತೆ, ಅದಾನಿ ವೆಲ್ಕಮ್ಸ್ ಯು ಅಂತ. ಎಲ್ಲನೂ ಪ್ರತಿಯೊಂದು ಉದ್ಯಮಗಳು, ಅಲ್ಲಿ ಒಂದು ಕೆಮಿಕಲ್ ಉದ್ಯಮಗಳು ಒಂದು 100 ಇದೆ ಅಲ್ಲಿ ಒಳಗಡೆ. ಅಲ್ಲಿ ನಾವು ಜೋಕಟ್ಟೆ ಭಾಗದಲ್ಲಿ ಹೋಗಿ ನೋಡಿದಾಗ ಪ್ರತಿಯೊಂದು ಕೂಡ ಅಲ್ಲಿಯ ನೀರನ್ನು ಪೊಲ್ಯೂಟ್ ಮಾಡುವಂಥದ್ದು, ಅಲ್ಲಿಯ ಹವಾಮಾನವನ್ನು ಪೊಲ್ಯೂಟ್ ಮಾಡುವಂಥದ್ದು ಪ್ರತಿಯೊಂದು ಕೂಡ ಉತ್ತರ ಭಾರತದ ಬಂಡವಾಳಶಾಹಿಗಳ ಕೈಯಲ್ಲಿದೆ. ಅದರಿಂದ ನಿಮ್ಮ ಗಮನ, ನೀವು ಅದನ್ನು ಮಾತಾಡಬಾರ್ದು, ನೀವು ಅದಕ್ಕೆ ಇದನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ರಾಜಕಾರಣಿಗಳು ಕೆಲವರು ಬಳಕೆ ಆಗ್ತಾರೆ. ಅವ್ರಿಗೇನು ಅಂತ ಹೇಳಿದ್ರೆ BJP ಅವರಿಗೆ ಅಧಿಕಾರಕ್ಕೆ ಬರಬೇಕು ಹೇಗಾದರೂ, ಇದು ಬಿಟ್ಟರೆ ಬೇರೆ ಇಶ್ಯೂ ಇಲ್ಲ, ಎಜೆಂಡಾ ಇಲ್ಲ, ಹೇಳ್ಕೊಳ್ಳಿಕ್ಕೆ ಏನು ಸಾಧನೆಗಳಿಲ್ಲ. ಇನ್ನೇನು ಮಾಡೋದು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು. ಇದು ಹೇಗೆ ಅಂತೇಳಿ ನನಗೆ ಭಾಳ ಫ್ರೆಂಡ್ಸ್ ಇದ್ದಾರೆ. ಒಂದು 3-4 ಮಂದಿ ಫ್ರೆಂಡ್ಸ್ ಆಗಾಗ ಫೋನ್ ಮಾಡೋರು ಇರ್ತಾರೆ ನನಗೆ. ಏನೋ ಒಂದು ಪತ್ರಿಕೆಯಲ್ಲಿ ದೊಡ್ಡ ಸುದ್ದಿ ಬಂದ ತಕ್ಷಣ ನನಗೊಂದು ಫೋನ್ ಬರುತ್ತೆ ಬೆಳಿಗ್ಗೆ. ಫೋನ್ ಬಂದು ಫೋನಲ್ಲಿಗೆ ನನ್ನ ಅವ್ರ ಹೆಸರು ಹೇಳೋದು ಬೇಡ, ಇಲ್ಲಿ ನನ್ನ ಒಳ್ಳೆಯ ಸ್ನೇಹಿತರವರು, ಅವ್ರ ಫೋನ್ ನಾರಾಯಣ ಅಂತ ಇಟ್ಕೊಳ್ಳಿ. ನಾರಾಯಣ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಹನೀಫ್ ಸರ್, ಅದು ಏನು ಸರ್, ಅದು ಪಾಕಿಸ್ತಾನದವರಲ್ಲಿ ಕಾಶ್ಮೀರದಲ್ಲಿ ಅಷ್ಟು ಉಗ್ರಗಾಮಿಗಳನ್ನು ನುಗ್ಗಿಸಿ ಅಲ್ಲಿ ಅಷ್ಟು ನರಮೇಧ ಮಾಡಿಸ್ತಾ ಇದ್ದಾರೆ ಅಂತ ಶುರು ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಫೋನ್ ಬರುತ್ತೆ ಅವ್ರದ್ದು ನಾರ್ಮಲಿ. ನನಗೆ ಆಯ್ತಪ್ಪ, ನಾನು ಏನು ಮಾಡಬೇಕೀಗ, ನಾನೇನು ಮಾಡಲಿಕ್ಕಾಗತ್ತೆ ಅದಕ್ಕೆ? ನಿನಗೆ ಟೆನ್ಷನ್ ಆಗುತ್ತೆ, ನನಗೆ ಫೋನ್ ಮಾಡ್ತೀಯ ನೀನು, ನಾನೇನು ಮಾಡಲಿಕ್ಕಾಗುತ್ತೆ ಅದಕ್ಕೆ? ನನ್ನ ಮಾತನ್ನೇನಾದ್ರು ಪಾಕಿಸ್ತಾನದವ್ರು ಕೇಳ್ತಾರಾ? ಹೋಗ್ಲಿ ಗಡಿನಲ್ಲಿ ಮೊನ್ನೆ ಆಪರೇಷನ್ ಸಿಂಧೂರ ಆಯಿತು. ಆ ಅಜರ್ ಮಸೂದನ್ನು ಕೊಲ್ಲುವ ಬಹಳ ಒಳ್ಳೆಯ ಚಾನ್ಸ್ ಇತ್ತು ಇಂಡಿಯಾಕ್ಕೆ. ಇನ್ನೂ 4 ದಿನ 5 ದಿನ ದಾಳಿಯನ್ನು ಮುಂದುವರಿಸಿದರೆ ಆ ಕ್ಯಾಂಪ್ಗಳ ಮೇಲೆ ಉಗ್ರಗಾಮಿಗಳದ್ದು, ಅಜರ್ ಮಸೂದ್ ಫಿನಿಶ್ ಆಗ್ತಾ ಇದ್ದ. ಮಾಡಲಿಲ್ಲ ನೀವು. ಅಲ್ಲಿಂದ ಯಾರೋ ಟ್ರಂಪ್ ಫೋನ್ ಮಾಡಿದ, ಬನ್ನಿ ಸರ್, ಉಗ್ರಪ್ಪ ಅವರು ಬಂದಿದ್ದಾರೆ, ಅವರನ್ನು ಸಭಿಕರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ ಸಭೆಗೆ. ನಾನು ಹೇಳಿದೆ, ಏನು ಮಾಡ್ಲಿಕ್ಕಾಗತ್ತಪ್ಪ, ನಾನು ಪಾಕಿಸ್ತಾನದವ್ರು ಹಂಗೆ ಮಾಡಿದ್ದೀನಿ, ನೀವೇ ಬಿಟ್ಬಿಡ್ತಾ ಇದ್ದೀರಿ. ನೀವು ಯಾರು ಟ್ರಂಪ್ ಒಂದು ಫೋನ್ ಕಾಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಯುದ್ಧ ನಿಲ್ಲಿಸಿದ್ರಿ ನೀವು. ಅಲ್ಲಲ್ಲ, ನಾವು ಅದರಿಂದ ನಿಲ್ಲಿಸಿ, ಸರಿಯಪ್ಪ ಹೇಳಿ ಅದನ್ನು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದಿನ ಆದರೂ ಬಾಯಿ ಬಿಟ್ಟು ಪಾರ್ಲಿಮೆಂಟ್ನಲ್ಲಾಗಲಿ ಹೊರಗಡೆಯಲ್ಲಾಗಲಿ ಎಲ್ಲಾದರೂ ಹೇಳಿದಾರಾ ಟ್ರಂಪ್ ನಿಲ್ಲಿಸಿದ್ದಲ್ಲ ಯುದ್ಧವನ್ನು, ನಾನೇ ನಿಲ್ಲಿಸಿದ್ದು ಅಂತ ಹೇಳಿದಾರಾ? ಟ್ರಂಪ್ ಅದನ್ನು 1000 ಸಲ ಹೇಳ್ತಾ ಇದ್ದಾರೆ, ನಾನೇ ನಿಲ್ಲಿಸಿದ್ದು ಅಂತ. ಸೊ ನಿಮಗೆ ಇಷ್ಟ ಇಲ್ಲ, ನಿಮಗೆ ಸಂಘದವರಿಗೆ ನಿಮಗೆ ಇಷ್ಟ ಇಲ್ಲ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರನ್ನು, ಉಗ್ರಗಾಮಿಗಳನ್ನು ಮಟ್ಟ ಹಾಕೋದು ನಿಮಗೆ ಇಷ್ಟ ಇಲ್ಲ, ಅಥವಾ ನಿಮ್ಮ ಕೈಯಿಂದ ಆಗ್ತಾ ಇಲ್ಲ. ನೀವು ನನ್ನನ್ನು ಫೋನ್ ಮಾಡಿ ಕೇಳಿದರೆ ಏನು? ಆಮೇಲೆ ಇತ್ತೀಚೆಗೆ ಒಂದು ಸಲ ಫೋನ್ ಬಂತು, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ ಹನೀಫ್ ಅವರಿಗೆ, ನೋಡಿ ಏನು ಅನ್ಯಾಯ ನಡೀತಾ ಇದೆ ಅಂತೇಳಿ. ನಾನು ಮತ್ತೆ ಯಥಾ ಪ್ರಕಾರ ನಾನು ಏನು ಮಾಡಲಪ್ಪ, ನಾನು ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾನೇನು ಮಾಡಲಿ? ತಪ್ಪು ಮಾಡ್ತಾ ಇದ್ದಾರೆ ಅವ್ರು, ಸರಿ. ಭಾರತ ಸರ್ಕಾರ ಏನಾದರೂ ಮಾಡಬೇಕಲ್ವಾ? ಒಂದು ನಿಯೋಗವನ್ನು ಕಳಿಸ್ಬೇಕು ಬಾಂಗ್ಲಾದೇಶಕ್ಕೆ, ಬಾಂಗ್ಲಾದೇಶದ ಪ್ರಧಾನಿ ಜೊತೆಗೆ ಮಾತಾಡಬೇಕು ಫೋನ್ ಮಾಡಿ. ಅವರೇನು ದೂರದವರೇನಲ್ಲ ಅವರು. ನೋಡಿರಿ, ನಿಮ್ಮ ದೇಶದಲ್ಲಿ ಹಿಂಗೆ ಆಗ್ತಾ ಇದೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನರಮೇಧ ನಡೀತಾ ಇದೆ, ಇದು ಸರಿಯಲ್ಲ, ಇದು ನಾವು ಅಧಿಕೃತವಾಗಿ ಪ್ರತಿಭಟನೆಯನ್ನು ದಾಖಲಿಸ್ತೀವಿ ಸರ್ಕಾರದ ಪರವಾಗಿ. ಇಲ್ಲಿಂದ ಒಂದು ನಿಯೋಗ ಕಳಿಸಿ, ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನ್ರಿರುವ ಒಂದು ನಿಯೋಗವನ್ನು ಕಳಿಸಿ, ಅಲ್ಲಿ ಏನಾದರೂ ಒಂದು ಗುಡ್ವಿಲ್ ಆ್ಯಕ್ಷನ್ ತಗೊಳ್ಳಿ. ಏನಾದರೂ ಮಾಡ್ತೀರಾ ನೀವು? ಇಲ್ಲ, ಇಲ್ಲಿ ಕೂಗಾಡ್ತೀರಿ. ಹಿಂದೂದೇ ಅಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ, ನಾವಿಲ್ಲಿ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ನೀವು ಹೇಳಿ ಅಂತ ಉಳಿದವರಿಗೆ ಪ್ರಚೋದನೆ ಕೊಡ್ತಾ ಇದ್ದೀರಿ ನೀವು. ಅದ್ರ ಮೇಲೆ ಆ ಅಯ್ಯಮ್ಮನ ಒಂದು ಕರ್ಕೊಂಬಂದು ಇಲ್ಲಿ ಬಿಗಿ ಭದ್ರತೆಯಲ್ಲಿ, ಟೈಟ್ ಸೆಕ್ಯೂರಿಟಿನಲ್ಲಿ ದಿಲ್ಲಿನಲ್ಲಿ ಕೂರಿಸಿದರೆ ಏನು ಲಾಭ ಇದೆ ಭಾರತಕ್ಕೆ? ಎಲ್ಲಾದರೂ ದುಬೈಗೋ ಅಮೆರಿಕಕ್ಕೆ ಎಲ್ಲಾದರೂ ಕಳಿಸ್ಕೊಡೋದಲ್ವಾ? ಅದರಿಂದಾಗಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಯಾರನ್ನು ದೇಶಭ್ರಷ್ಟರನ್ನಾಗಿ ಮಾಡಿ ಓಡಿಸಿದಾರ ಜನ, ಕೈಗೆ ಸಿಕ್ಕಿದ್ರೆ ಕೊಂದೆ ಹಾಕ್ತಾಯಿದ್ರು ಅವರು, ಅಷ್ಟು ಸಿಕ್ಕಿತ್ತು ಆ ಹುಡುಗರಿಗೆ. ಅವರನ್ನು ನೀವು ಇಲ್ಲಿ ಕರ್ಕೊಂಬಂದು ಇಲ್ಲಿ ಪಂಚಾಯತರ ಸೌಲಭ್ಯಗಳನ್ನು ಲುಟೇನ್ ಗಾರ್ಡನ್ನಲ್ಲಿ, ಅಲ್ಲಿ ದೆಹಲಿ ಅತ್ಯಂತ ಬಿಗಿ ಭದ್ರತೆಯ ಜಾಗದಲ್ಲಿ ಸಾಕ್ತಾ ಇದ್ದೀರಲ್ವ, ಅಗತ್ಯ ಇದೆಯಾ ಇದು ಅಂತ ಅವ್ರಿಗೆ ಕೇಳಿದಾಗ ಆಮೇಲೆ ಅವ್ರಿಗೆ ಸಮಾಧಾನ ಆಯಿತು. ಒಂದು 30-40 ಗಂಟೆ ನಡೀತಿದ್ದು ಬೆಳಿಗ್ಗೆ ಫೋನ್, ಇದು ಪ್ರತಿ ಸಲ ಬಂದಾಗಲೂ ಕೂಡ. ಈಗ ಮೊನ್ನೆ ಬಂತು ಒಂದು ಫೋನು ಬೆಳಿಗ್ಗಿನ 8 ಗಂಟೆಗೆ, ಕರೆಕ್ಟಾಗಿ 8 ಗಂಟೆಗೆ ಮಾಡ್ತಾರೆ. ಏನು ಹನೀಫ್ ಸರ್ ಇದು, ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡ ಎಷ್ಟು ಬೇಕಾದರೂ ಬಡಿಬೋದಂತೆ, ದನಕ್ಕೆ ಬಡಿದಂತೆ ಬಡಿಬೋದಂತೆ. ಅಲ್ಲ, ಯಾ ಗುರುವೇ, ನೀನು ರಾಂಗ್ ನಂಬರ್ ಮಾಡ್ತಾ ಇದೆಯಾ, ನಾನು ಏನು ಮಾಡಲಪ್ಪ ಅದಕ್ಕೆ? ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಅವ್ರು ಆ ಥರ ಕಾನೂನು ಮಾಡಿದರೆ ಅವರು ಮನುಷ್ಯರಲ್ಲ, ಅವರು ಇಸ್ಲಾಂನಲ್ಲಿ ಎಲ್ಲೂ ಇಲ್ಲ. ಹೋಗಲಿ, ನನ್ನ ಮನೆಯಲ್ಲೇ ನಾನು ಹೇಳ್ತೀನಿ ನಿನಗೆ ಅಂತ ಹೇಳಿದೆ ಅವನಿಗೆ. ನನ್ನ ಮನೆಯಲ್ಲಿ ಏನಾದರೂ ನನ್ನ ಹೆಂಡತಿಗೆ 1 ಹೊಡೆದ್ರೆ ನನಗೆ ವಾಪಸ್ 3 ಬೀಳುತ್ತೆ. ಯಾಕೆ 3 ಹೇಳಿದ? ನನಗೆ 2 ಹೆಣ್ಮಕ್ಳಿದ್ದಾರೆ. ಇದು ಎಲ್ರಿಗೂ ಗೊತ್ತಿದೆ, ಎಲ್ಲ ಗಂಡಸರಿಗೂ ಗೊತ್ತಿದೆ, ಮನೆಯಲ್ಲಿ ಹೆಂಡತಿಗೆ ಹೊಡೆದು ಈ ಜಗತ್ತಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರು ಏನೋ ಒಂದು ದುಷ್ಟ ಕಾನೂನು ಮಾಡಿದ್ದಾರೆ, ಅದು ಇಸ್ಲಾಂನಲ್ಲಿ ಇಲ್ಲ. ಅದು
ಇಸ್ಲಾಂನಲ್ಲಿ ಇರುವಂಥ ಕಾನೂನು ಅಲ್ಲ ಅದು. ಅವ್ರದ್ದು ತಾಲಿಬಾನ್ ಆಡಳಿತ ನಡೀತಾ ಇದೆ. ಹೋಗ್ಲಿ, ಅವ್ರನ್ನ ಕರ್ಕೊಂಬಂದ್ರಲ್ಲಪ್ಪ ಇಲ್ಲಿ ಡೆಲ್ಲಿಗೆ. ನೀವೇ ಕರ್ಕೊಂಬಂದು ಇಲ್ಲಿ ಎಲ್ಲ ಮಾನ ಸನ್ಮಾನ ಮಾಡಿ ಅವ್ರ ಜೊತೆಗೆ ಒಪ್ಪಂದ ಎಲ್ಲ ಅವಾಗೊಂದು ಹೇಳೋದಲ್ವಾ, ಏಯ್ ನೋಡ್ರಿ ನಿಮ್ಮೂರಲ್ಲಿ ಆ ಥರ ಕಾನೂನು ತಂದರೆ ಹುಷಾರು, ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆ ಕಾನೂನಲ್ಲೇ ತರಬೇಡಿಂದ ಒಂದು ಮಾತು ಹೇಳ್ಬೋದಾಗಿತ್ತಾ? ಆ ಮಾತು ಹೋಗಲಿ, ಪ್ರೆಸ್ ಮೀಟಿಗೆ ಹೆಣ್ಮಕ್ಳು ಬರೋಂಗಿಲ್ಲ ಅಂತ ಹೇಳ್ತಾನೆ ಅವನು ಬಂದವನು ಇಲ್ಲಿ. ಅದನ್ನು ಸರ್ಕಾರ ಏನಾದರೂ ಮಾಡ್ತಾ? ಭಾರತದಲ್ಲಿರುವ ಮಹಿಳಾ ಪತ್ರಕರ್ತರು ಯಾರು ಈ ಪತ್ರಿಕಾಗೋಷ್ಠಿಗೆ ಬರೋ ಹಾಗಿಲ್ಲ ಅಂತ. ಎಂಥ ಟ್ರ್ಯಾಜಿಡಿ ಇದೆ ಅಂತ ಹೇಳಿದರೆ ನಮಗೆ, ನಾವು ನಮ್ದು ಒಂಥರ ಈ ಚೀನಾದ ನಾಯಿ ಇದೆಯಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಭಾರತೀಯ ಮುಸ್ಲಿಮರದು. ಮೊನ್ನೆ ಡೆಲ್ಲಿನಲ್ಲಿ ಎಲ್ಲದಕ್ಕೂ ನಾವು ಉತ್ತರ ಹೇಳಬೇಕು. ನಮಗೆ ಸಂಬಂಧನೇ ಇಲ್ಲ. ಏನೋ ಭಾರತದ ಬಗ್ಗೆ ಯೋಚನೆ ಮಾಡೋಣ, ಭಾರತದ ಸ್ಥಿತಿಗತಿ ಬಗ್ಗೆ ಏನಾದ್ರು ಮಾತಾಡೋಣ, ಬರೆಯೋಣ ಅಂತ ಹೇಳಿದರೆ ನಾವು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್. ಏನು ಅಫ್ಘಾನಿಸ್ತಾನದ ಬಗ್ಗೆ, ಪಾಕಿಸ್ತಾನದ ಬಗ್ಗೆ, ಇನ್ನೊಂದ್ರ ಬಗ್ಗೆ ಎಲ್ಲ. ಇವನ್ ದುಬೈ ಇಸ್ ಆಲ್ಸೋ ನಾಟ್ ಇಸ್ಲಾಮಿಕ್ ಮಾಡೆಲ್. ದುಬೈನಲ್ಲಿ ಕೂಡ ಅಷ್ಟು ಚೆನ್ನಾಗಿರೋ ಪರಿಸ್ಥಿತಿ ಇದ್ದರೂ ಕೂಡ, ಬಹಳ ಒಳ್ಳೆಯ ಒಂದು ವಾತಾವರಣ ಇದ್ದರೂ ಕೂಡ ಅಲ್ಲಿ ಜಾತಿ ಧರ್ಮಗಳ ಯಾವ ಕಲಹಗಳು ಇಲ್ಲ, ಏನೂ ಇಲ್ಲ. ಆದರೂ ಕೂಡ ನಾನು ನೋಡಿದ್ದೀನಿ. ನಾನು ದುಬೈಗೆ ಒಂದು ಸಲ ಹೋದಾಗ, ಒಂದು 10-12 ವರ್ಷದ ಹಿಂದೆ ಮೊದಲ ಬಾರಿ ಹೋದಾಗ ನಾನು ಇದ್ರ ಹತ್ರ ನಾನು ಯಾವುದು ಇದಕ್ಕೆ ಹೋಗಿದ್ದೆ, ಸೈಮಾ ಯಾವುದು ಸಿನಿಮಾ ಅವಾರ್ಡ್ ಫಂಕ್ಷನ್ಗೆ ಪತ್ರಿಕೆಯಿಂದ ಹೋಗಿದ್ದೆ ನಾನು. ಒಂದು ಬಿಲ್ಡಿಂಗನ್ನು ಅಲ್ಲಿಯ ಕಾರ್ಪೊರೇಷನ್ನ ಇವರು ಸರ್ಕಾರದ ಇವರೆಲ್ಲ ಬಂದು ಒಡೆದು ಹಾಕಿ ತಗೊಂಡು ಹೋಗ್ತಾಯಿದ್ರು. ಒಂದು ದೊಡ್ಡ 2-3 ಟ್ರಕ್ಗಳು ಬಂದಿತ್ತು, ಅದಕ್ಕೆ ತುಂಬಿಸಿ ತಗೊಂಡು ಹೋಗ್ತಾಯಿದ್ರು. ನಾನಲ್ಲಿ ಕೇಳಿದೆ, ಅಲ್ಲಿ ತುಂಬ ಮಂದಿ ಮಲಯಾಳಿಗಳೆಲ್ಲ ಇದ್ದಾರೆ ಆ ಏರಿಯಾದಲ್ಲಿ. ಅವ್ರಿಗೆ ಕೇಳಿದೆ ನಾನು, ಏನು ಅವ್ರು ಹೇಳಿದರು, ಇಲ್ಲ ಅಲ್ಲೊಂದು ಮಸೀದಿ ಇತ್ತಲ್ಲಿ, ನಾವು ಕೇರಳದವ್ರು ಮಾಡ್ಕೊಂಡಿರೋ ಮಸೀದಿ ಇಲ್ಲಿ ಬಂದು, ಅದು ಫುಟ್ಪಾತಿಗೆ ಒಂದು ಕಾರ್ನರ್ ಎನ್ಕ್ರೋಚ್ಮೆಂಟ್ ಆಗಿತ್ತು, ಅದಕ್ಕೆ ಬಂದು ಅದನ್ನು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಕಾನೂನಿನ ಆಡಳಿತ ಯಾವ ದೇಶದಲ್ಲಿ ಜಾತಿ ಧರ್ಮ ಮತ ಅವು ಇವು ಎಲ್ಲ ಇದನ್ನು ಮೀರಿ ಸರಿಯಾದ ಕಾನೂನಿನ ಆಡಳಿತ ಇರ್ತದ, ಅಲ್ಲಿ ನಿಜಕ್ಕೂ ಆ ದೇಶ ಸುಭಿಕ್ಷ ಆಗ್ಲಿಕ್ಕೆ ಸಾಧ್ಯ ಇದೆ, ಆ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ಕೂಡ ಮಾಡೆಲ್ ಅಲ್ಲ, ಅದು ನಮಗೆ ದುಬೈ ಕೂಡ ಮಾಡೆಲ್ ಅಲ್ಲ. ಹಾಗಾಗಿ ಭಾರತ ಅಂತೂ ಇಸ್ಲಾಂ ರಾಷ್ಟ್ರ ಆಗೋದು ನಮಗೆ ಬೇಕಾಗಿಲ್ಲ. ಕೈ ಮುಗಿದು ಕೇಳ್ತೀವಿ, ಭಾಗವತರೆ ದಯವಿಟ್ಟು ಮಾಡಬೇಡಿ ಅದನ್ನು. ನಮಗೆ ಬೇರೆ ದೇಶಗಳನ್ನು ನೋಡಿ ಸಾಕಾಗಿದೆ, ಮುಸ್ಲಿಂ ದೇಶಗಳನ್ನು. ನಾವು ಭಾರತದಲ್ಲಿ ನೆಮ್ಮದಿಯಾಗಿದ್ದೀವಿ. ತಮಾಷೆ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ ನೋಡಿ, ಮೊನ್ನೆ ಕೆಲವು ಸಲ ಸತ್ಯ ಹೊರಗೆ ಬಂದುಬಿಡ್ತದೆ. ನಮ್ಮ ಸಂಘ ಮಿತ್ರರ ಕಡೆಯಲ್ಲೂ ಸತ್ಯ ಹೊರಗೆ ಬಂದುಬಿಡ್ತದೆ. ಮೊನ್ನೆ ಉಡುಪಿಯ ಸ್ವಾಮೀಜಿ ಒಂದು ಹೇಳಿಕೆ ಕೊಟ್ಟರು, ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ ಭಾರತದಲ್ಲೂ ಹಿಂದೂಗಳು ಭಯಾನಕ ಸ್ಥಿತಿಯಲ್ಲಿದ್ದಾರೆ. ಭಾಳ ಖುಷಿ ಆಯ್ತು ನನಗೆ. ನನ್ನ ಹತ್ರ ಅವ್ರ ನಂಬರ್ ಇರಲಿಲ್ಲ, ಕಂಗ್ರ್ಯಾಚುಲೇಷನ್ ಮಾಡೋಣ ಅಂತಿದ್ದೆ ನಾನು ಅವರಿಗೆ. ಸತ್ಯ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಮಂದಿ ಬಡವರಿದ್ದಾರೆ ಹಿಂದೂಗಳಲ್ಲಿ, ಎಷ್ಟು ಮಂದಿ ಜಾತಿ ಪದ್ಧತಿಯಲ್ಲಿ ನಲುಗ್ತಾ ಇರೋರಿದ್ದಾರೆ. ಇವತ್ತಿಗೂ ಅಸ್ಪೃಶ್ಯತೆ ಜೀವಂತವಾಗಿದೆ. ಆಮೇಲೆ ಎಷ್ಟು ಹೆಣ್ಣುಮಕ್ಕಳು ತೊಂದರೆಯಲ್ಲಿದ್ದಾರೆ. ಒಂದು ದಿನಕ್ಕೆ ಎಷ್ಟು ರೇಪ್ ಕೇಸ್ಗಳು, ಎಷ್ಟು ಮರ್ಡರ್ ಕೇಸ್ಗಳು ವರದಿಯಾಗ್ತಾ ಇದೆ. ಮೆಜಾರಿಟಿ ಹಿಂದೂಗಳಲ್ವ, ಅದರಲ್ಲಿ ಎಲ್ಲ ತೊಂದರೆಗಳಿಗಾಗ್ತಾ ಇರೋರು ಹಿಂದೂಗಳಲ್ವ. ಸೊ ಸ್ವಾಮೀಜಿಗಳು ಸತ್ಯ ಹೇಳಿದ್ದಾರೆ. ಅವರು ಹಿಂದೂಗಳು ಕೂಡ ಈ ದೇಶದಲ್ಲಿ ಭಯಾನಕ ಪರಿಸ್ಥಿತಿನಲ್ಲಿದ್ದಾರೆ. ಅದಕ್ಕೆ ಕಾರಣ ಯಾರು ಅಂತ ನಾನು ಹೇಳಲ್ಲ, ನಿಮಗೆಲ್ರಿಗೂ ಗೊತ್ತಿದೆ. ಅವರ ಹೆಸರನ್ನು ನಾನು ಹೇಳೋದು ಬೇಕಾಗಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಉಗ್ರಪ್ಪ ಅವರು ಬಂದಿರೋದು ಭಾಳ ಸಂತೋಷ ಆಯ್ತು ನನಗೆ ಗೊತ್ತಿರೋ ಹಾಗೆ ಲಂಕೇಶ್ ಅವರು ಹಿಂದೆ ಒಂದು ಮಾತು ಬರೆದಿದ್ರು. ಒಂದು ದೊಡ್ಡ ಹೆಡ್ಡಿಂಗ್ ಬಂದಿತ್ತು ಲಂಕೇಶ್ ಪತ್ರಿಕೆಯಲ್ಲಿ, ಸೆಂಟ್ರ್ ಪೇಜಲ್ಲಿ ಒಂದು ಗಲಾಟೆ ಆದಾಗ. ಇಲ್ಲಿದ್ದೀರಿ ನೀವು ರೇಷ್ಮೆಯವರು. ನನಗೆ ಗೊತ್ತಿದ್ದ ಹಾಗೆ ತೇಜಸ್ವಿ ತತ್ವಕ್ಕೆ ಹುಟ್ಟಿದ ಜನ ಅಂತ ಅಲ್ವಾ, ಭಾಳ ದೊಡ್ಡ ಹೆಡ್ಡಿಂಗ್. ಎರಡು ಪೇಜ್ಗಳಲ್ಲಿ ದೊಡ್ಡ ಹೆಡ್ಡಿಂಗ್, ಮಿಡ್ಲ್ ಪೇಜಲ್ಲಿ ಬಂದಿತ್ತು. ನನಗೆ ಗೊತ್ತಿರೋ ಹಾಗೆ ಉಗ್ರಪ್ಪ ಅವರು ಕೂಡ ತತ್ವಕ್ಕೆ ಹುಟ್ಟಿದ ಜನ. ನನಗೆ ಗೊತ್ತಿದ್ದಾರೆ ಅವರ ಸಿದ್ಧಾಂತಗಳನ್ನು, ಅವರ ಮಾತುಕತೆಗಳನ್ನು. ನನ್ನ ತ್ರಿವರ್ಣ ನ್ಯೂಸ್ನಲ್ಲೂ ನಾನು ಅವ್ರ ಜೊತೆ ಚರ್ಚೆಗೆ ಕರೆದಿದ್ದೀನಿ. ಪ್ರಜಾವಾಣಿಯಲ್ಲಿದ್ದಾಗಲೂ ಕೂಡ ಅವರನ್ನು ಚರ್ಚೆಗೆ ಕರೆದಾಗ ಕೂಡ ಅವರು ಅದನ್ನು ಬಹಳ ಸ್ಪಷ್ಟವಾಗಿ ಅವರು ಮಾತಾಡ್ತಾರೆ. ಅದರಲ್ಲಿ ಎರಡು ಇದಿಲ್ಲ, ಮಾತಿಲ್ಲ. ಕೊನೆಯದಾಗಿ ಒಂದು ಸ್ವಲ್ಪ ತಮಾಷೆಯಾಗಿ ಹೇಳ್ತೀನಿ. ಇದು ನನ್ನ ಅಹಿಂದ ಗೆಳೆಯರಿಗೆ ನಾನು ಕೆಲವರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ. ನನ್ನ ಅಹಿಂದ ಗೆಳೆಯರು ತುಂಬ ಮಂದಿ ಇರ್ತಾರೆ. ಕೂತ್ಕೊಂಡು ಮಾತಾಡುವಾಗ ಭಾಳ ಚರ್ಚೆ ನಡೀತದೆ. ತುಂಬ ವೈಯಕ್ತಿಕ ನೆಲೆಯಲ್ಲಿ ಇದೆಲ್ಲ ನಡೀತದೆ, ದಾಳಿಗಳೆಲ್ಲ ನಡೀತದೆ. ನನ್ನನ್ನು ಸಾಬಿ ಅಂತ ಕರೀತಾರೆ, ಅವರು ದಾಳಿ ಮಾಡ್ತಾರೆ, ಏನೆಲ್ಲ ನಡೀತಾ ಇರ್ತದೆ. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡ್ರಿ, ಬೇಸಿಕಲಿ ಇದು ಬ್ರಾಹ್ಮಣರು ಮತ್ತು ಮುಸ್ಲಿಮರ ನಡುವಿನ ಜಗಳ. ಏನು ಹೇಳಿದವ್ರೆ, ನಾವೆಲ್ಲ ಕ್ರಿಸ್ತ ಶಕದ ನಂತರ ಮಾತಾಡ್ತಾ ಇದ್ದೀವಿ. ಕ್ರಿಸ್ತ ಶಕಲ್ಲ ಮುಂಚೆ ಹೋಗಿ, ಅದಕ್ಕಿಂತ ಮುಂಚೆ ಭೂಮಿಯ ಸೃಷ್ಟಿಯಾಗಿರುವ, ಮನುಷ್ಯನ ಸೃಷ್ಟಿಯಾಗಿರುವ ಸಮಯದ ಅದಕ್ಕೆ ಸಂಬಂಧಿಸಿದ ಪೌರಾಣಿಕ ದಾಖಲೆಗಳೆಲ್ಲ ಏನಿದೆ, ಐತಿಹ್ಯಗಳೇನಿದೆ, ಅದನ್ನೆಲ್ಲ ನೀವು ಮಾತಾಡ್ತೀರಿ ಅಂತೇಳಿ. ಆದರೆ ಮೊದಲು ಬರೋದು ಪರಬ್ರಹ್ಮನ ಕಲ್ಪನೆ. ಹಿಂದೂ ಧರ್ಮದಲ್ಲಿ ಪರಬ್ರಹ್ಮ
ಪರಬ್ರಹ್ಮ, ನಾದಬ್ರಹ್ಮ. ನಾದಬ್ರಹ್ಮನ ನಂತರ ಓಂಕಾರದ ಸ್ಥಿತಿ ಬರುತ್ತೆ. ನೀವು ಹಿಂದೂ, ನಾನು ತಪ್ಪಾದರೆ ನಿನ್ನನ್ನು ಸರಿಪಡಿಸಿ. ನಾನು ಓದಿರೋದನ್ನು ಹೇಳ್ತಾ ಇದ್ದೀನಿ. ನಾನು ಇದನ್ನು ಇಲ್ಲಿ ಬ್ರಹ್ಮ ಸೃಷ್ಟಿಕರ್ತನಾಗ್ತಾನೆ. ದೇವಿ ಬ್ರಹ್ಮ, ಈಶ್ವರ, ಮಹೇಶ್ವರನಿಂದ ಸೃಷ್ಟಿ ಮಾಡ್ತಾರೆ. ಬ್ರಹ್ಮ ಸೃಷ್ಟಿಕರ್ತ ಆಗ್ತಾನೆ. ಬ್ರಹ್ಮ ತನ್ನ ದೇಹದಿಂದ 2 ಭಾಗ ಮಾಡಿ ಒಂದು ಗಂಡು ಮತ್ತು ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ. ಆ ಮೊದಲ ಪುರುಷ ಮನು. 26 ಮನುಗಳು ಇದ್ದಾರೆ. ಮೊದಲ ಮನು, ಮೊದಲ ಪುರುಷ, ಮೊದಲ ಮಾನವ. ಬೈಬಲ್ನಲ್ಲಿ ಹೇಳ್ತದೆ, ದೇವರು ಆದಮ್ನನ್ನು ಸೃಷ್ಟಿ ಮಾಡ್ತಾನೆ. ಆದಮ್ ಮೊದಲ ಮನುಷ್ಯ. ಕುರಾನ್ನಲ್ಲಿ ಹೇಳ್ತದೆ, ದೇವರು ಅಲ್ಲಾಹ್ ಆದಮ್ನನ್ನು ಸೃಷ್ಟಿ ಮಾಡ್ತಾನೆ. ಆದಮ್ ಮೊದಲ ಮನುಷ್ಯ. ಆದಮ್ನ ಪಕ್ಕೆಲುಬಿನಿಂದ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡಿ ಹವ್ವ ಅಂತ ಮುಸ್ಲಿಮರು ಹೇಳ್ತಾರೆ, ಈವ್ ಅಂತ ಕ್ರಿಶ್ಚಿಯನ್ರು ಹೇಳ್ತಾರೆ. ಆಡಮ್ ಅಂಡ್ ಈವ್. ಮನುವಿನಿಂದ ಬಂದವನು ಮಾನವ, ಆದಮ್ನಿಂದ ಬಂದವನು ಆದ್ಮಿ. ಇದು ನಮ್ಮದು ಹಳೆ ಸಂಬಂಧ. ಏನು ಹೇಳಿದ್ರೆ, ನಮ್ಮದು ನಿಮ್ಮದು ಹಳೆ ಸಂಬಂಧ. ನಮ್ಮ ಜಗಳ ನಿರಂತರವಾಗಿ ನಡೀತಾ ಇದೆ. ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ನೀವು ಇದನ್ನು, ನಾವು ಮಕ್ಕಾಗೆ ಹೋಗ್ತೀವಿ, ಹಜ್ಜಿಗೆ, ಉಮ್ರಾ ಮಾಡ್ಲಿಕ್ಕೆ ಹೋಗ್ತೀವಿ. ನಮ್ಮ ಬಟ್ಟೆ 2 ತುಂಡು ಬಿಳಿ ಬಟ್ಟೆ ಇರ್ತದೆ. ಅದು ಹೊಲಿಗೆ ಇರಬಾರ್ದು. ಆ ಬಟ್ಟೆಗೆ ಒಂದು ಹೀಗೆ ಕಟ್ಕೊಂಡ್ಬಿಡ್ತೀವಿ, ಏನು ಮೂಲನವರೇ, ಇನ್ನೊಂದು ಹೊದ್ಕೊಂಡ್ಬಿಡ್ತೀವಿ. ಒಳಗಡೆ ಕೂಡ ಯಾವುದೇ ಅಂಡರ್ವೇರ್ ಕೂಡ ಹಾಕೋ ಹಾಗಿಲ್ಲ ನಾವು. ನಮ್ಮದೇ ಶಂಶುದ್ದೀನ್ ಅವರು ಇದ್ದಾರೆ ಇಲ್ಲಿ, ಅವ್ರು ಭಾಳ ಸಲ ಹಜ್ಜಿಗೆ ಹೋಗಿ ಬಂದಿದ್ದಾರೆ. ಅವರು ಬ್ರಾಹ್ಮಣರದ್ದು ಹೇಗಿದೆ ಸರ್? ಧಾರ್ಮಿಕ ವಿಧಿವಿಧಾನಗಳು ಸೇಮ್ ಇದೆ. 2 ತುಂಡು ಬಟ್ಟೆ, ಒಳಗಡೆ ಏನು ಒಳ ಉಡುಪು ಧರಿಸುವ ತುಂಬ ಸಾಮ್ಯತೆಗಳಿಂದ ನಮ್ಮ ಮತ್ತು ಅವ್ರ ನಡುವೆ. ಇದು ಭಾಳ ಪುರಾತನ ಕಾಲದಿಂದ ನಮ್ಮ ನಡುವೆ ಜಗಳ ಮಾಡ್ಕೊಂಡು ಬಂದಿದ್ದೀವಿ ನಾವು. ನಮಗೆ ಬಿಟ್ಟುಬಿಡಿ ಸ್ವಾಮಿ. ನೀವು ಈ ಅಹಿಂದದವರೆಲ್ಲ ಯಾಕೆ ನಡುವೆ ಸೇರ್ಕೊಂಡ್ಬಿಟ್ಟು ಆ RSSನ ಮಾತು ಕೇಳ್ಕೊಂಡು ಹೋಗಿ ಎಲ್ಲಿಗೋ ಕಲ್ಲು ಹೊಡೆದು ಜೈಲಿಗೆ ಹೋಗಿ ಬಳ್ಳಾರಿ ಜೈಲಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಯಾಕೆ ವಾಸ ಮಾಡ್ತೀರಿ? ಇವ್ರ ಕಡೆಯವರು ಯಾರು ಹೋಗಿಲ್ಲ ಜೈಲಿಗೆ ಅಲ್ವಾ? ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಇದು ನಾನು ತಮಾಷೆಯಾಗಿ ಹೇಳಿದ್ರು ಕೂಡ ನೀವು ಮನೆಗೆ ಹೋಗಿ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಸುಮ್ಮನೆ ಅಹಿಂದದವರು ಎಲ್ಲ ನಡುವೆ ಸಿಕ್ಕೊಂಬಿದ್ದು ಕಲ್ಲು ಹೊಡೆದು ಆ ಮಕ್ಕಳು ಮರಿಗಳು ಎಲ್ಲೆಲ್ಲೋ ಜೈಲಿಗೆ ಹೋಗಿ ಅವ್ರ ತಂದೆ ತಾಯಿಗರಿಗೆ ಉಪವಾಸ ಮಾಡಿ ಎಷ್ಟು ಮಂದಿ ಬಡವರು ಇವತ್ತು ಜೈಲಲ್ಲಿದ್ದಾರೆ. ಕಮ್ಯುನಲ್ ರೈಟ್ಸಲ್ಲಿ ಅನ್ಯಾಯವಾಗಿ ಜೈಲಿಗೆ ಹೋಗಿದ್ದಾರೆ. DJ ಹಳ್ಳಿ, KJ ಹಳ್ಳಿ 125 ಜನ ಇನ್ನೂ ಬಳ್ಳಾರಿನಲ್ಲಿದ್ದಾರೆ. ಶಿವಸುಂದರ್ EAPA ಹಾಕಿದ್ದಾರೆ. ಹೊರಗಡೆ ಬರಲಿಕ್ಕೆ ಅವಕಾಶನೇ ಇಲ್ಲ ಅವರಿಗೆ. ಯಾರ್ಯಾರನ್ನ ಎಳ್ಕೊಂಡು ಹೋಗಿದ್ದಾರೆ. ನಿಜವಾಗಿ ನೀವು ಕಲ್ಲು ಹೊಡೆದವ್ರನ್ನ, ಬೆಂಕಿ ಹಚ್ಚಿದವ್ರನ್ನ ಕರ್ಕೊಂಡೋಗಿ ಯಾವ ಮುಲಾಜಿ ಇಲ್ಲ ನಮಗೆ. ಈಗ ಈ ಲವ್ ಜಿಹಾದ್ ಅಂತಾರಲ್ಲ, ಈಗ ನಮ್ಮ ಆ ಹುಡುಗಿ ಸುಹಾನಾ ಸೈಯದ್ ಲವ್ ಪಾಂಚಜನ್ಯ ಆಯಿತು ಮೊನ್ನೆ ಅಲ್ವಾ? ಲವ್ ಪಾಂಚಜನ್ಯ ಅಲ್ವಾ ಅದು? ಇದು ಲವ್ ಜಿಹಾದ್ ಆದರೆ ಅದು ಲವ್ ಪಾಂಚಜನ್ಯ. ಹಾಗೆ ಲವ್ ಕ್ರಿಸೈಡ್, ಹೀಗೆ ನಾವು ಹೆಸರಿಟ್ಕೋಬೋದು ನಾವು. ಇದನ್ನು ಈ ಟರ್ಮಿನಾಲಜಿಯನ್ನು ನಾವು RSSನವರಿಂದ, ಸಂಘದವರಿಂದ ಕಲ್ತ್ಕೋಬೇಕು ಕೆಲವನ್ನ. ನಾನು ಉದಾಹರಣೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ. ಯಾರಾದರೂ ತಲೆ ಕೆಡಿಸ್ಕೊಂಡು ನಾವು ನೆಮ್ಮದಿಯಾಗಿದ್ದಾರೆ ಹೆಣ್ಮಗಳು, ಪಾಪ ಪ್ರೀತಿಸಿದ ಹುಡುಗನ ಮದುವೆ ಆಗಿದ್ದಾಳೆ, ನಾವು ಯಾರಾದರೂ ತಲೆ ಕೆಡಿಸ್ಕೊಂಡಿದ್ದೀವ? ಮತಾಂತರ ಅನ್ನೋದಿದೆಯಲ್ಲ, ನಾನು ಹುಟ್ಟುವಾಗ ನಾನು ಮುಸ್ಲಿಮ್ ಆಗಿದ್ದ, ನಾನು ನನ್ನ ಪೂರ್ವಜರೇನಾರು ಹುಟ್ಟುವಾಗ ಮುಸ್ಲಿಮ್ ಆಗಿದ್ದರೆ, ನಮ್ಮ ಮನೆಯ ಸ್ಟ್ರಕ್ಚರನ್ನು ನಾವು ದಕ್ಷಿಣ ಕನ್ನಡದಲ್ಲಿ ಈ ಯು ಶೇಪ್ನಲ್ಲಿರುವಂಥ ಮನೆಗಳಿದೆಯಲ್ಲ, ನಮ್ಮದು ಭೂಮಾಲಿಕ ಸಮೂಹ, ಇದು ಮನೆತನ, ತುಂಬ ಜಮೀನಿತ್ತು ನಮ್ಮ ತಾತನಿಗೆ. ಅವರ ಹಿಂದಿನವರು ಜೈನ ಧರ್ಮದಿಂದ ಮತಾಂತರ ಆಗಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಭಾಳ ಮಂದಿ ಜೈನ ಧರ್ಮದಿಂದ ಮತಾಂತರ. ಅದಕ್ಕಿಂತ ಹಿಂದೆ ಅವರು ಜೈನ ಧರ್ಮಕ್ಕೆ ಬರೋದಕ್ಕಿಂತ ಮುಂಚೆ ದಲಿತರೇನೋ ಆಗಿದ್ದಿರಬೇಕು. ಅವರು ಅಲ್ಲಿಂದ ಮತಾಂತರ ಆಗಿದ್ದಾರೆ. ಸಹಜ ಅದು. ಅದರಲ್ಲೇನು ಮತಾಂತರದಲ್ಲಿ ಬಹಳ ದೊಡ್ಡ ಗಂಡಾಂತರ ಆಗುವಂಥದ್ದು ಏನಿಲ್ಲ. ಅವರವರಿಗೆ ಏನು ಇಷ್ಟ ಇದೆ ಅದನ್ನು ಅವರು ಅನುಸರಿಸ್ತಾರೆ. ಯಾರೂ ಕೂಡ ಬಲವಂತವಾಗಿ ಯಾರೂ ಮತಾಂತರ ಆಗೋದಿಲ್ಲ. ಅವರಿಗೆ ಬಡತನ ಇರುತ್ತೆ, ಏನಾದರೂ ಅವರಿಗೆ ಕೆಲವರು ಅವ್ರಿಗೆ ಹೇಳ್ತಾರೆ, ಇಲ್ಲ ನಿಮ್ಗೆ ಹೆಣ್ಣು ಕೊಡ್ತೀವಪ್ಪ, ಮದುವೆ ಮಾಡಿಕೊಡ್ತೀವಿ, ಚೆನ್ನಾಗಿರಿ ನೀವು ಅಂತೇಳಿ ಹೇಳ್ತಾರೆ. ಹಂಗೆ ಮತಾಂತರ ಆಗಿರೋರು ಇದ್ದಾರೆ. ರಾಜರ ಕಾಲದಲ್ಲಿ ಯಾರು ರಾಜ ಯಥಾ ರಾಜ ತಥಾ ಪ್ರಜಾ, ರಾಜನಿಂದಾಗಿ ಮತಾಂತರ ಆಗಿರೋರು ಇದ್ದಾರೆ. ನಮ್ಮ BS ಸಾಲೆತ್ತೂರ್ ಅವರ ಪುಸ್ತಕದಲ್ಲಿ ಬರುತ್ತೆ, ಕೊಡಿಯಾಲ್ಬೈಲ್ ಮೈದಾನದಲ್ಲಿ 15,000 ಜನ ಸೇರಿಬಿಟ್ಟು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆದರು ಅಂತ ಪ್ರಸ್ತಾಪ ಬರುತ್ತೆ. ಯಾರು ರಾಜ ಇದ್ದ ಅವನ ಕಡೆಗೆ ಹೋಗ್ತಾರೆ, ರಾಜನ ಕಡೆಗೆ ಹೋದರೆ ಅನುಕೂಲ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ನಮ್ಮ ಕೋಳಿ ಜಗಳ ಇದೆಯಲ್ಲ, ಈ ಕೋಳಿ ಜಗಳದಲ್ಲಿ ಬೇರೆಯವರು ಬಂದು ಸುಮ್ಮನೆ ಏಟು ತಿನ್ಕೊಂಡ್ಬಿಟ್ಟು ಯಾರ್ಯಾರಿಗೂ ಅಧಿಕಾರ ಕೊಡೋದಕ್ಕಾಗಿ ಇದು ಭಾಳ ತಪ್ಪು ಅಂತ ನಾನು ಅಹಿಂದ ಗೆಳೆಯರ ಹತ್ರ ಭಾಳ ದೊಡ್ಡ ಜಗಳ ನಡೀತಾ ಇರ್ತಿದ್ದೀನಿ ಯಾವಾಗಲೂ. ಇದನ್ನು ಹೇಳ್ತಾ ಇರ್ತೀನಿ ನಾನು. ಹಾಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿದೆ, ಈ ಪುಸ್ತಕ ಭಾಳ ಕಾಲದ ಅಗತ್ಯ. ಇಂತಹ ಪುಸ್ತಕಗಳು, ಈ ಪುಸ್ತಕವನ್ನು ಹೆಚ್ಚು ನಾವು ಜನರಿಗೆ ತಲುಪಿಸಬೇಕು. ಯಾಕಂತ ಹೇಳಿದರೆ ಪ್ರಜಾಪ್ರಭುತ್ವದ ಸೌಂದರ್ಯವೇ ಇದು.
ನಮ್ಮ ವಿಚಾರಗಳನ್ನು ನಾವು ಬಹಳ ಸಂಯಮದಿಂದ ತಾಳ್ಮೆಯಿಂದ ಪರಸ್ಪರ ಎದುರುಗಡೆ ಕೂತ್ಕೊಂಡು ಮಾತಾಡಬೇಕು. ಮಾತಾಡಿ ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ಈ ಟರ್ಮಿನಾಲಜಿ ಹೇಳಿದ್ನಲ್ಲ, ಒಂದು ಘಟನೆ ಹೇಳಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೀನಿ. ಮೈಸೂರಿನಲ್ಲಿ ಬಾದಲ್ ಒಂದು ಸಲ ನನ್ನ ಹತ್ರ ಬಂದ, ನಮ್ಮ ಆರ್ಟಿಸ್ಟ್ ಬಾದಲ್ ಬಂದ್ಬಿಟ್ಟು, ಸರ್ ಎಲ್ಲ ಕಡೆ ಗೋಡೆ ಬರಹ ಬಿದ್ದಿದೆ, ವಿರಾಟ್ ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ, ನಾವಿದನ್ನು ವಿರೋಧಿಸ್ತೇವೆ ಅಂತ ಹೇಳ್ಬಿಟ್ಟು. ನಾನು ಯಾಕೆ ನೀವು ಯಾಕೆ ವಿರೋಧಿಸ್ತೀರಿ ಕೇಳಿದೆ ನಾನು. ಅವ್ರು ಸರಸ್ವತಿಪುರಂನ ಹುಡುಗರೆಲ್ಲ ಬಂದಿದ್ದರು ಜೊತೆಗೆ. ನೀವು ಯಾಕೆ ವಿರೋಧಿಸ್ತೀರಿ ಅದನ್ನು? ಮಾಡಲಿ ಅವರು, ಅದರಲ್ಲಿ ಏನಿದೆ ಅವ್ರ ವಿಚಾರಗಳನ್ನು ಹೇಳೋದಕ್ಕೆ ಅವ್ರು ಮಾಡ್ತಾರೆ. ಇಲ್ಲ ಸರ್, ಮೈಸೂರಿನಲ್ಲಿ ಇದುವರೆಗೆ ಇಂಥದ್ದು ಯಾವುದು ನಡೆದೇ ಇಲ್ಲ, ಮೈಸೂರು ಭಾಳ ಶಾಂತವಾಗಿದೆ, ಇದು ಕುವೆಂಪು ಅವರ ಊರು, ಇದು ರಾಮದಾಸ್ ಅವರ ಊರು, ನನಗೊಂದಿಷ್ಟೆಲ್ಲ ಭಾಷಣ ಮಾಡಿದ್ರು ಅವರು. ಮೈಸೂರಿನಲ್ಲಿ ನಾವು ಇಂಥದ್ದೆಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ನಾವು ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ, ನೋಡಿ, ಅವರು ಸಮಾವೇಶ ಮಾಡಿದರೆ ನೀವು ಅದನ್ನು ತಡೀಲಿಕ್ಕೆ ನಿಮಗೆ ಹಕ್ಕಿಲ್ಲ. ನೀವು ಇನ್ನೊಂದು ಸಮಾವೇಶ ಮಾಡ್ಬೋದು ನೀವು, ಆದರೆ ಅಲ್ಲಿ ಹೋಗ್ಬಿಟ್ಟು ನೀವು ಗಲಾಟೆ ಮಾಡೋದಾಗಲಿ ಅವರನ್ನು ವಿರೋಧ ಮಾಡೋದಾಗಲಿ ಅದು ಸರಿಯಲ್ಲ ಅದು ಅಂತ ಹೇಳಿದೆ ನಾನು. ಇಲ್ಲ ಸರ್, ಏನಾದ್ರು ಮಾಡಬೇಕು ಸರ್ ಅಂತ ಹೇಳಿ ಅವ್ರಿಗೆ ಭಾಳ ಅರ್ಜೆಂಟಲ್ಲಿದ್ದರು. ನಾನೊಂದು ವಿಧಾನ ಹೇಳಿದೆ ಅವರಿಗೆ. ಆಯಿತು, ಒಂದು ಕೆಲಸ ಮಾಡಿ, ಎಲ್ಲೆಲ್ಲ ಗೋಡೆ ಮೇಲೆ ಬರೆದಿದ್ದಾರೆ ಅಂತ ಕೇಳಿದೆ ನಾನು. ವಿರಾಟ್ ಹಿಂದೂ ಸಮಾವೇಶ ಡಿಸೆಂಬರ್ 1-2 ಏನೋ ತಾರೀಕಿತ್ತು. ಇಲ್ಲ, ಒಂದು 20-25 ಕಡೆ ಬರೆದಿದ್ದಾರೆ ಅಂತ ಹೇಳಿದೆ. ಸರಿ, ಒಂದು ಕೆಲಸ ಮಾಡ್ತೀನಿ, ನಿಮಗೆ ನಾನೊಂದಿಷ್ಟು ಒಬ್ಬ ವ್ಯಕ್ತಿನ ಒಂದು ಫೋನ್ ಮಾಡಿ ಹೇಳ್ತೀನಿ, ಅವರು ನಿಮಗೆ ಪೇಂಟ್ ಮತ್ತು ಬ್ರಷ್ ಕೊಡ್ತಾರೆ. ನೀವೊಂದು ಕೆಲಸ ಮಾಡಿ, ನೀವು ಎಷ್ಟು ಮಂದಿ ಹುಡುಗರಿಗೆ ಬಂದಿದೆ? ಒಂದು 10-12 ಜನ ಬಂದಿದ್ರು ಅವತ್ತು. ಸರಿ, ನೀವು ಹೋಗಿ, ನೀನು ಹೇಗೂ ಆರ್ಟಿಸ್ಟ್, ಬಾದಲ್ ಭಾಳ ದೊಡ್ಡ ಆರ್ಟಿಸ್ಟ್ ಕರ್ನಾಟಕದ್ದು. ನೀವೊಂದು ಕೆಲಸ ಮಾಡಿ, ನೀವು ಹೋಗ್ಬಿಟ್ಟಲ್ಲಿ ಎಲ್ಲೆಲ್ಲಿ ಅವರು ಬರೆದಿದ್ದಾರೆ ಅಷ್ಟೇ ಚಂದ ಅದರ ಕೆಳಗಡೆ ಅಥವಾ ಜಾಗ ಇದ್ದರೆ ಮೇಲ್ಗಡೆ ವಿರಾಟ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಮಾವೇಶ ನವೆಂಬರ್ 29 ಅಂತ ಹಾಕಿ. ಅಂದರೆ ಅವರಿಗಿಂತ ಮುಂಚೆ ನೀವು ಮಾಡ್ತೀರಿ ಅಂತ ಹೇಳಿ. ಅಲ್ಲ, ಅದರಿಂದ ಏನು ಪ್ರಯೋಜನ? ನೀವು ಮಾಡಿರಿ, ನೀವು ಮೊದಲು ನೀವು ಗಲಾಟೆ ಮಾಡೋದಿಲ್ಲ, ಅಲ್ಲಿ ನೀವು ಹೋಗಿ ಮಾಡಿ ಅಂಥೇಳಿ ಯಾರಿಗೂ ಫೋನ್ ಮಾಡಿ ಹೇಳಿದೆ. ಅವರು ದುಡ್ಡು ಕೊಟ್ಟರು ಇವರಿಗೆ, ಇವರು ಪೇಂಟ್ ಬ್ರಷ್ ಎಲ್ಲ ತೊಗೊಂಡೋದ್ರು. 2 ದಿನ ರಾತ್ರಿ ಕೂತ್ಕೊಂಡ್ಬಿಟ್ಟು ಎಲ್ಲ ಕಡೆ ವಿರಾಟ್ ಹಿಂದೂ ಸಮಾವೇಶ, ಅದರ ಕೆಳಗಡೆ ವಿರಾಟ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಮಾವೇಶ. ನಾನೊಂದು 2 ದಿನ ಬಿಟ್ಟು ನನ್ನ ಪ್ರೆಸ್ನ ಕೆಲವು ಸ್ನೇಹಿತರಿಗೆ ಹೇಳಿದೆ, SP ಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು, ಕಮಿಷನರಿಗೆ ಫೋನ್ ಮಾಡಿ ಅಂತ. ಆವಾಗ ನಮ್ಮ ಪ್ರವೀಣ್ ಸುದಿದ್ರು. ಏನು ಸರ್ ಇದು, ಏನೋ ಭಯಂಕರವಾದ್ದು ಮೈಸೂರಲ್ಲಿ ನಡೀತಾ ಇದೆ, ಅವ್ರದ್ದೊಂದು ಸಮಾವೇಶ ಇವ್ರದ್ದೊಂದು ಸಮಾವೇಶ, ನೀವೇನು ಮಾಡ್ತಾ ಇದ್ದೀರಿ? ನೀವು ಮೈಸೂರು ಭಾಳ ಶಾಂತ ನಗರ, ಇಲ್ಲೆಲ್ಲ ಅದಕ್ಕೆಲ್ಲ ಅವಕಾಶ ಕೊಡ್ತೀರಾ ನೀವು? ಸರಿಯಲ್ಲ ನೀವು ಮಾಡ್ತಾ ಇರೋದು ಅಂತೇಳಿ ಒಂದು 4-5 ಪ್ರೆಸ್ನವರು ಫೋನ್ ಮಾಡಿದರು. ಅವರಿಗೂ ತಲೆ ಬಿಸಿ ಆಯ್ತು ಅವರಿಗೆ, ಹೌದಲ್ವ ಇದು ಅಂತ ಹೇಳ್ಬಿಟ್ಟು ಕರೆದ್ರು ಅವ್ರನ್ನ. ಅವ್ರು ಯಾರು ಹಿಂದೂ ಸಮಾವೇಶ ಅಂತ ಬರೆಸಿದ್ದಾರೆ ಅವ್ರನ್ನ ಕರೆದ್ರು, ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ ನಾನು. ಇವರನ್ನು ಕರೆದ್ರು, ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ ನಾನು. ಮುಗಿಯುತ್ತಲ್ಲಿಗೆ ಸಮಸ್ಯೆ. ಅಂದರೆ ಈ ಟರ್ಮಿನಾಲಜಿ ಇದೆಯಲ್ಲ, ಇವರೇನು ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಈಗ ಬೆಳಿಗ್ಗೆ ನಮ್ಮ ಉಮೇಶ್ ಅವರು ಎಷ್ಟು ಚೆನ್ನಾಗಿ ಕುವೆಂಪು ಅವರ ಹಾಡುಗಳನ್ನು ಹಾಡಿದರು. ಕುವೆಂಪು ಇಸ್ ರೋಲ್ ಮಾಡೆಲ್. ನಮಗೆ ಕನ್ನಡಿಗರಿಗೆ ಕುವೆಂಪು ಇಸ್ ದಿ ರೋಲ್ ಮಾಡೆಲ್. ಅವರು ರಾಮಕೃಷ್ಣ ಆಶ್ರಮದ ಶಿಷ್ಯರಾಗಿದ್ದರು, ರಾಮಾಯಣ ದರ್ಶನವನ್ನು ಬರೆದಿದ್ದಾರೆ. ಅವರನ್ನು ನೀವು ಬ್ರ್ಯಾಂಡ್ ಮಾಡಲಿಕ್ಕಾಗೋದಿಲ್ಲ. ಆ ಥರದ ಒಂದು ಸ್ಟ್ರಾಟಜಿಕ್ ಆದಂತಹ ಉತ್ತರಗಳನ್ನು ಸಂಘ ಪರಿವಾರಕ್ಕೆ ಕೊಡುವುದನ್ನು ನಾವು ಕೂಡ ಕಲ್ತ್ಕೋಬೇಕು.